ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೆ, ಚನ್ನಮಲ್ಲಿಕಾರ್ಜುನನನ್ನೇ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಅನ್ನುವಂಥ ಮಹಾದೇವಿ ಅಕ್ಕನ ಭಾವವನ್ನ ತಳೆದು ನಿಂತಂತ, ಆ ಅಕ್ಕನ ಭಾವವನ್ನೇ ಬೆಳೆದು ನಿಂತಂತ ಮಹಾದೇವಿ ಅಕ್ಕಳಂತೆ ಇಡೀ ಸಂಸಾರವನ್ನ ತ್ಯಜಿಸಿ ಸನ್ಯಾಸ ಜೀವನವನ್ನ, ಶರಣ ಜೀವನವನ್ನ, ವೀರ ವಿರಾಗಿಣಿ ಅಂತ ಹೇಳುವಂತ ಬದುಕನ್ನ ಕಟ್ಟಿಕೊಂಡತ್ತ, ಇಡೀ ಭೂಮಿ ಮೇಲಿನ ಮಕ್ಕಳೆಲ್ಲ ತನ್ನ ಸ್ವಂತ ಮಕ್ಕಳು ಅಂತ ಭಾವಿಸಿ ಅವರ ಸೇವೆಗಾಗಿಯೇ ತನ್ನ ಬದುಕನ್ನೇ ಮುಡಿಪಾಗಿಸಿಟ್ಟಂತಹ ಮಹಾನ್ ಶರಣೆ, 18ನೇ ಶತಮಾನದ ಶರಣೆ, ಸಜ್ಜಲಗುಡ್ಡದ ಶರಣಮ್ಮನವರನ್ನ ನಾವಿವತ್ತು ಸ್ಮರಿಸೋಣ ಅಂತ. ಎಲ್ರಿಗೂ ನಮಸ್ಕಾರ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಶರಣೆ ಸಜ್ಜಲಗುಡ್ಡದ ಶರಣಮ್ಮರವರ ಬದುಕು ಗೊತ್ತಿರ್ತದೆ. ಅವರನ್ನ ಕೆಲವಷ್ಟು ಜನ ಹಿರಿಯರು ಕಂಡವರೂ ಇದ್ದಿರಬಹುದು, ಆದ್ರೆ ಕಮ್ಮಿ. ಇನ್ನು ಅವರನ್ನ ಕಾಣದೇ ಇದ್ರು ಅವರ ಆಶೀರ್ವಾದಗಳನ್ನ ಪಡ್ಕೊಂಡವರು ಅಥವಾ ಅವ್ರ ಬಗ್ಗೆ ಕೇಳಿದವರು, ಅವರ ಕಥೆಗಳನ್ನ ಕೇಳಿದವರು, ಅವರನ್ನ ನೋಡಿದವರ ಜೊತೆ ಒಡನಾಟ ಉಳ್ಳವರು ನಿಮ್ಮೊಳಗ ಸಾಕಷ್ಟು ಜನ ಇರ್ಬೋದು. ಆದ್ರೆ ನನಗೆ ಯಾವ ಸುಕೃತನೂ ಇಲ್ಲ. ನನಗಿರೋದು ಅವರ ಬಗ್ಗೆ ಓದಿ ತಿಳ್ಕೊಂಡು ಇಂಥ ಶರಣೆಯರನ್ನ ನಾನು ಸ್ಮರಿಸ್ಬೇಕು ಅನ್ನೋದು, ಅವ್ರ ಬಗ್ಗೆ ನಾನು ಏನು ಓದಿದೆ ಅನ್ನೋದು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನೋದು, ಅದೇ ನನ್ನ ಪಾಲಿನ ಬಹುದೊಡ್ಡ ಸುಕೃತ. ಒಂದ್ ಸಣ್ಣ ಹಳ್ಳಿ, ರಾಯಚೂರು ಜಿಲ್ಲೆ ಕುಷ್ಟಗಿ ತಾಲೂಕಿನ ಮುದೇನೂರು ಅನ್ನುವಂಥದ್ದು. ಅಲ್ಲಿ ಒಬ್ಬ ಬಡ ದಂಪತಿಗಳಿರ್ತಾರ. ಲಿಂಗಮ್ಮ ಆ ಮನೆಯ ಒಡತಿ 4 ಕುರಿ ಕಾಯ್ಕೊಂಡು ಇದ್ದ ಸಣ್ಣ ಭೂಮಿಯೊಳಗೆ ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಿರ್ತಾರ. ಲಿಂಗಮ್ಮಳಿಗೆ ಒಬ್ಬ ಮಗ ಇರ್ತಾನ, ಇನ್ನೊಂದು ಕೂಸು ಒಡಲೊಳಗೆ ಮೂಡಿರ್ತದ. ಅದೇ ಸಮಯಕ್ಕ ಗಂಡನನ್ನ ಕಳ್ಕೊಳ್ತಾಳ. ಬಹಳ ಸಣ್ಣ ವಯಸ್ಸಿಗೆ ವಿಧವೆ ಆಗ್ತಾಳ. ಗಂಡ ಹೋಗ್ತಾನ. 2ನೇ ಮಗು ಆ ತಾಯಿಯ ಬದುಕಿಗೆ ಬೆಳಕಾಗಿ ನಿಲ್ಲುವಂತ ಮಗಳು ಜನಿಸ್ತಾಳ. ಯಮುನಮ್ಮ ಅಂತ ಮಗಳಿಗೆ ಹೆಸರಿಡ್ತಾಳ. ದಿನನಿತ್ಯ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ತಾಳ. ಕಾಯಕ ಜೀವಿ ಆಗಿರ್ತಾಳ. ಅವರು ಕುರಿ ಕಾಯ್ಕೊಂಡು ಹಾಲು ಮತ ಸಮಾಜದವರಾಗಿರ್ತಾರ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋ ಮನಸ್ಸಿರ್ತದ, ಆದ್ರೆ ಅವಕಾಶ ಇರಲ್ಲ. ತಾನೂ ಶಿಕ್ಷಿತೆ ಅಲ್ಲ, ತಾನೂ ಅಶಿಕ್ಷಿತೆ, ತನಗೂ ಅಕ್ಷರ ಜ್ಞಾನ ಇರಲ್ಲ. ಅದರ ಬದುಕಿನ ಪರಿಸ್ಥಿತಿಗಳಿಗೆ ಒಡ್ಡಿ ನಾವು ಜೀವನ ಸಾಗಿಸ್ಲೇಬೇಕಾಗ್ತದ. ಸಣ್ಣ ಮಗನನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ದುಡಿತಿರ್ತಾಳ ತಾಯಿ ಲಿಂಗಮ್ಮ. ಆಕೆ ಓದ್ಲಿಲ್ಲ, ಶಿಕ್ಷಣ ಪಡಿಲಿಲ್ಲ ಅನ್ನೋದೊಂದು ಬಿಟ್ರ ಆಕೆಗೆ ಎಲ್ಲ ಸಂಸ್ಕಾರಗಳು ಗೊತ್ತಿರ್ತಾವ. ಅನೇಕ ಶರಣರ ವಚನಗಳು ಗೊತ್ತಿರ್ತಾವ. ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರು ಯಾರಿಗೆ ಓದ್ಲಿಕ್ಕೆ ಬರ್ತದ ಅವರಿಂದ ಓದಿಸಿ ಕೇಳಿ ಅವುಗಳನ್ನ ನೆನಪಿನಾಗಿಟ್ಕೊಂಡು ಬಹಳ ಸೊಗಸಾಗಿ ಹಾಡಿ ವಚನಗಳನ್ನ ಅರ್ಥೈಸಿ ಹೇಳ್ತಿರ್ತಾಳ ತಾಯಿ ಲಿಂಗಮ್ಮ. ಮಗಳು ಕೂಡ ಬೆಳಿತಾಳ. 4-5 ವರ್ಷದ ಹುಡುಗಿ ಆಗ್ತಾಳ. ಅವನ ಜೊತೆ ಹೊಲಕ್ಕೆ ಹೋಗ್ತಿರ್ತಾಳ. ಹೊಲದಾಗ ಕೆಲಸ ಮಾಡ್ತಾಳ, ಕಳಿ ಕೀಳ್ತಾಳ, ಬಿತ್ತತಾಳ, ಉತ್ತತಾಳ. ಎಲ್ಲ ಬಂದ ಕೆಲಸಗಾರರೆಲ್ಲ ಮಧ್ಯಾಹ್ನದ ಹೊತ್ತು ಹೋಗಿ ಊಟ ಮಾಡ್ಲಾಕಂತ ಒಂದು ಗಿಡದ ಕೆಳಗೆ ಕುಂತ್ರ ಈ ಯಮುನಮ್ಮ ಹೋಗಿ ಇನ್ನೊಂದು ದೂರದ ಮತ್ತೊಂದು ಗಿಡದ ಕೆಳಗೆ ಕುಂತು ಸುಮ್ಮ ಧ್ಯಾನ ಮಾಡ್ತಿರ್ತಾಳ. ಯಾವಾಗ್ಲೂ ಏಕಾಂತವನ್ನ ಬಯಸ್ತಿರ್ತಾಳ. 6-7 ವರ್ಷದ ಬಾಲೆ. ಅವ್ವ ಓದು ವಚನಗಳನ್ನ ಕೇಳ್ತಿರ್ತಾಳ. ಅವ್ವ ಹಾಡು ವಚನಗಳನ್ನ ತಾನೂ ಹಾಡ್ತಾಳ. ಎಲ್ಲರ ಜೊತೆಗೆ ಪ್ರೀತಿಯಿಂದ ಹಾಡ್ಕೊಂತ ವಚನಗಳನ್ನ ಕೇಳ್ಕೊಂತ ಬೆಳಿತಿರ್ತಾಳ. ಸಾಧ್ಯವಾದಷ್ಟು ಏಕಾಂತದೊಳಗ ಶಿವಧ್ಯಾನ ಮಾಡ್ತಿರ್ತಾಳ ಆ ವಯಸ್ಸಿಗೆ. ಇದ್ದಕ್ಕಿದ್ದಂಗ ಅವಾಗ ಬರ ಬರ್ತದ. ಇವರು ಊರು ಬಿಡಬೇಕಾಗ್ತದ. ಲಿಂಗಮ್ಮ ತನ್ನ 2 ಮಕ್ಕಳನ್ನ ಕರ್ಕೊಂಡು ಕಂಪ್ಲಿಗೆ ಹೋಗ್ತಾಳ. ಅಲ್ಲಿ ಎಲ್ಲಾ ಊರನ್ಮೇಲ ಬರೀ ಒಳ್ಳೆಯವರೇ ಇರ್ತಾರ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅಲ್ಲಿ ಒಂದಿಷ್ಟು ಕೂಲಿ ನಾಲಿ ಕೆಲಸ ಮಾಡಿ ತನ್ನ 2 ಮಕ್ಕಳ ಹೊಟ್ಟೆ ತುಂಬಿಸಿ ಹೆಂಗೋ ಬದುಕು ಸಾಗಿಸ್ತಿರ್ತಾಳ. ಆದ್ರೆ ಅಲ್ಲಿ ಕಟಕರ ಹಾವಳಿ ಭಾಳ ಆಗ್ತದ ಲಿಂಗಮ್ಮಳಿಗೆ. ಮಗ ಅಲ್ಲೇ ಒಂದು ಕೆಲಸ ಹುಡ್ಕೊಂಡಿರ್ತಾನ. ನೀನ್ ಇಲ್ಲೇ ಇದ್ದು ಬಿಡಪ್ಪ, ನಾವು ಹೋಗ್ತೀವಿ, ಇಲ್ಲಿ ಇರಾಕ್ ಆಗುದಿಲ್ಲ ಅಂತ ಹೇಳಿ ಲಿಂಗಸೂರಿಗೆ ಬರ್ತಾಳ ಲಿಂಗಮ್ಮ ತನ್ನ ಮಗಳು ಯಮನಮ್ಮಳನ್ನ ಕರ್ಕೊಂಡು. ಲಿಂಗಸೂರ್ನಾಗ ಎಲ್ಲಿರ್ಬೇಕು? ಲಿಂಗಸೂರ್ನಾಗ
ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಒಂದು ಅಡಿಮಠ ಇರ್ತದ. ಅಲ್ಲಿ ಪ್ರಭುದೇವರು ಅನ್ನುವಂತ ಗುರುಗಳಿರ್ತಾರ. ಅವ್ರ ಹತ್ರ ಹೋಗ್ತಾರ. ಮಠದಾಗ ನಾವು ಸೇವಾ ಮಾಡ್ತೀವ್ರಿ ಅಪ್ಪಾರ ಅಂತಾರ. ಆಯ್ತು ಅಂತ ಹೇಳಿ ಗುರುಗಳು ಹ್ಞೂ ಅಂತಾರ. ಅವರಿಬ್ಬರಿಗೂ ಒಂದೊಂದು ರುದ್ರಾಕ್ಷಿಯನ್ನ ಕಟ್ತಾರ. ಮಠದಾಗಿರ್ಲಿ ಬಿಡು, ಸೇವಾ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮಠದಾಗಿರ್ತಾರೆ. ಅವರಿಗೆ ಹಾಡೋದು ಗೊತ್ತಿರ್ತದ, ಹಾಡ್ತಿರ್ತಾರ, ವಚನಗಳನ್ನು ಕೇಳ್ತಿರ್ತಾರ, ಶರಣರ ನುಡಿಗಳನ್ನು ಆಲಿಸ್ತಿರ್ತಾರ. ಲಿಂಗಮ್ಮ ತನ್ನ ಮಗಳಿಗೆ ತನ್ನಿಂದ ಆದಷ್ಟು ಆಧ್ಯಾತ್ಮಿಕ ಜ್ಞಾನವನ್ನು ಧಾರೆ ಎರೆದು ಕೊಡ್ತಿರ್ತಾಳೆ. ಯಾಕೋ ಅವರಿಗೆ ಅಲ್ಲಿ ಮಠದ ವಾತಾವರಣದೊಳಗೆ ಬೆಳಿಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸಿ ಮುದೇನೂರಿಗೆ ಹೋಗ್ತಾರೆ. ನಾವು ಗುರುಗಳಿಗೆ ವಜ್ಜ ಆಗ್ತೀವೇನೋ, ನಾವು ಇಲ್ಲಿ ಕುಂತು ಪ್ರಸಾದ ತಿಂತೀವೇನೋ ಅಂಥೇಳಿ ತಾಯಿಗೆ ಮನ್ಸಿಗೆ ಹಂಗೆ ಅನ್ಸಿ, ನಡಿಯವ ನಾವಿಲ್ಲಿ ಇರೋದು ಬೇಡ, ಅಪ್ಪರ ಋಣಭಾರ ಭಾಳ ಆಗ್ಲಿಕ್ಕತ್ತದ ಅಂಥೇಳಿ ಅಲ್ಲಿಂದ ಮತ್ತೊಂದು ಊರಿಗೆ ಹೋಗ್ತಾರೆ. ಅಲ್ಲಿ ಆ ಊರೊಳಗೆ ಅವರಿಗೆ ಬಹಳಷ್ಟು ಸತ್ಕಾರ ಸಿಗ್ತದ, ದುಡಿದು ತಿಂತಿರ್ತಾರ. ಆದರೆ ಈಗ ತಾಯಿ ಲಿಂಗಮ್ಮ ಯಮನಮ್ಮಳಿಗೆ ಕೆಲ್ಸಕ್ಕೆ ಹಚ್ಚತಿರಲ್ಲ. ಮಗಳು ಬೆಳೆದಾಳ, 10-11 ವರ್ಷದ ಹುಡುಗಿ ಆಗ್ಯಾಳ, ಆಕೆಗೆ ಕೆಲ್ಸಕ್ಕೆ ಕಳಿಸೋದು ಸರಿ ಅಲ್ಲ ಅಂಥೇಳಿ ತಾನೇ ದುಡಿತಿರ್ತಾಳ. ಬಂದ ಅಲ್ಪ ಸ್ವಲ್ಪ ದನದೊಳಗ 2 ಹೊತ್ತಿನ ಹೊಟ್ಟೆ ತುಂಬಿದ್ರ ಸಾಕು ಅನ್ನೋ ವಿಚಾರ ಅವ್ರಿಗೆ ಇರ್ತದ. ಅವರಿಗೆ ಹೊಟ್ಟೆಯ ಹಸಿವಿಗಿಂತ ಆಧ್ಯಾತ್ಮದ ಹಸಿವು ಭಾಳ ಇರ್ತದ ತಾಯಿ ಮಗಳಿಗೆ. 3 ಸಂಜೆ ಆಯ್ತು ಅಂದ್ರೆ ಎಲ್ಲರೇ ಶರಣ ಬಳಗ ಸೇರ್ತು, ಪ್ರವಚನ ನಡೆದಿತ್ತು, ಪುರಾಣ ಇತ್ತು ಅಂದ್ರೆ ಅಲ್ಲೆಲ್ಲ ಹೋಗುವುದು, ಅವಕಾಶ ಸಿಕ್ಕರೆ 1-2 ಹಾಡುಗಳನ್ನ ಹಾಡೋದು, ವಚನಗಳನ್ನ ಹಾಡೋದು ಮಾಡ್ತಿರ್ತಾರ ತಾಯಿ ಮಗಳು ಸೇರ್ಕೊಂಡು. ಆ ಊರಾಗ ಒಬ್ಬ ಹುಡುಗ ಈ ಯಮನಮ್ಮಳ ಪುರದ್ರೂಪಕ್ಕೆ ಬೆರಗಾಗಿ ನನಗೆ ಕೊಟ್ಟು ಮದ್ವೆ ಮಾಡ್ರಿ ಅಂತ ಕೇಳ್ಕೊಳ್ತಾನೆ. ಊರ ಜನಾನು ಹೌದು ನೀ ಕೊಡ್ಬೋದಲ್ಲ, ಒಳ್ಳೆ ಹುಡುಗ ಅದಾನ ಅಂತ ಲಿಂಗಮ್ಮಗೆ ಹೇಳ್ತಾರೆ. ಆದ್ರೆ ಯಮುನಮ್ಮ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನನಗೆ ಈ ಸಂಸಾರದ ಭವಬಂಧನ ಬ್ಯಾಡವ, ನಾನು ಶರಣೆ ಆಗ್ಬೇಕಂತ ಮಾಡೀನಿ, ನನಗೆ ಯಾಕೆ ಇದು ಸಂಸಾರ ಅಂತ ಹೇಳಿ ತಿರಸ್ಕಾರ ಮಾಡ್ತಾಳ. ತಾಯಿ ಲಿಂಗಮ್ಮಳಿಗೂ ಮಗಳಿಗೆ ಸಂಸಾರದ ಕೂಪಕ್ಕೆ ತಳ್ಳಬೇಕು ಅನ್ನೋ ಆಸೆ ಇರಲ್ಲ. ಯಾಕಂದ್ರೆ ಆಕೆನೂ ಸಂಸಾರದೊಳಗೆ ಯಾವ ಸುಖನೂ ಕಂಡಿರಲ್ಲ. ನನ್ನ ಮಗಳಿಗೂ ಹಂಗ ಆಗ್ಬಾರ್ದು ಅನ್ನೋ ಆಸೆಯಿಂದ ಲಿಂಗಮ್ಮ ಸರಿ ಅಂತ ಹೇಳಿ ಅವ್ರು ಅಲ್ಲಿ ಇರ್ಬೇಕಾದ್ರ ಅಲ್ಲಿ ಅವರಿಗೆ ಒಬ್ಬ ಗುಡದೂರಿನ ಬಸವಾರ್ಯರ ಬಗ್ಗೆ ಗೊತ್ತಾಗ್ತದೆ. ಗುಡದೂರ್ನಾಗ ಒಬ್ಬ ಬಸವಾರ್ಯರ ಅದಾರ. ಅವರು ಹಂಗೆ ಅವಾಗ ಸಜ್ಜಲ ಗುಡ್ಡಕ್ಕೆ ಕಂಬಳಿ ಹಾಳಕ್ಕೆ ಬರ್ತಿರ್ತಾರ. ಅಲ್ಲಿ ಪ್ರವಚನಗಳನ್ನ ನಡೆಸ್ತಾರ. ಅವ್ರು ಬಹಳ ಸಜ್ಜನರು, ಸಾತ್ವಿಕರು ಅಂತ ಕೇಳಿರ್ತಾರ. ಇವರು ಅವ್ರ ಪ್ರವಚನ ಎಲ್ಲರ ಇತ್ತು ಅಂದ್ರ ಲಿಂಗಮ್ಮ ಯಮುನಮ್ಮ ಸೇರ್ಕೊಂಡು ಹೋಗಿ ಕುಂತು ಕೇಳಿ ಬರ್ತಿರ್ತಾರ. ಅವ್ರು ಒಂದ್ಸಲ ಸಜ್ಜಲ ಗುಡ್ಡಕ್ಕೆ ಬಂದಾರ ಅಂತ ಗೊತ್ತಾದಾಗ ತಾಯಿ ಮಗಳು ಹೋಗ್ತಾರ. ಗುಡ್ದೂರಿನ ಅಪ್ಪಾರ ಬಳಿ ಲಿಂಗಮ್ಮ ಕೇಳ್ಕೊಳ್ತಾಳ, ನನ್ನ ಮಗಳಿಗೆ ನಾನು ಸಂಸಾರಕ್ಕೆ ತಳ್ಳಲ್ಲ, ಆಕಿ ಮದ್ವಿ ಒಲ್ ಅಂತಾಳ್ರಿ ಅಪ್ಪಾರ, ಶರಣಮ್ಮ ಆಗ್ಬೇಕಂತಾಳ ಅಂತ ಹೇಳ್ತಾರ. ಗುಡ್ದೂರಿನ ಬಸವಾರ್ಯರು ಒಂದ್ಸಲ ಆಕೆಯ ಮುಖವನ್ನ ನೋಡ್ತಾರ. ಇವರು ಯೋಗಿಗಳು, ಶರಣರು, ಸಂಸಾರಿಕರು, ಆದ್ರೂ ಸಾತ್ವಿಕರು. ಯಾವತ್ತಿಗೂ ಜಾತಿ ಮತವನ್ನ ನೋಡಿ ನಮ್ಮ ಕುಲದವರು ಶ್ರೇಷ್ಠರು, ಆ ಕುಲದವರು ಕನಿಷ್ಠರು ಅಂತ ಅಂದವರಲ್ಲ. ಹೆಸರಿಗೆ ತಕ್ಕಂತೆ ಬಸವ ಸ್ವರೂಪಿಗಳು, ಬಸವಾರ್ಯರಾಗಿರ್ತಾರ. ಅವರಿಗೆ ಅರ್ಥ ಆಗ್ತದೆ, ಅವರು ಶಿವಾನುಭವಿಗಳಾಗಿರ್ತಾರ. ಯಮುನಮ್ಮನ ಮುಖ ನೋಡಿದ ಕೂಡಲೇ ಈಕೆ ಒಳಗೆ ಏನೋ ಒಂದು ಶಕ್ತಿ ಅದ, ದೈವಿ ಕಳೆ ಅದ ಅನ್ನೋದು ಗೊತ್ತಾಗ್ತದ. ಆದ್ರೆ ಅವ್ರು ಅದನ್ನ ಆ ತಾಯಿ ಹೇಳಿದ ಕೂಡಲೇ ಒಪ್ಕೊಂಡ್ಬಿಟ್ರ. ಸುತ್ತಮುತ್ತಲಿನ ಜನ ಒಂದು ಹುಡುಗಿ ಬಂದು ನಾ ಇಲ್ಲೇ ಇರ್ತೀನಿ ಮಠದಾಗ ಶರಣೆ ಆಗ್ತೀನಿ ಅಂದಿದ್ದಕ್ಕೆ ಅಪ್ಪಾರು ಒಂದೇ ಕ್ಷಣಕ್ಕೆ ಹೂ ಅಂದ್ಬಿಟ್ರು ನೋಡು ಅಂತ ಹೇಳಿ ಮಾತಾಡ್ಕೋತಾರ ಅಂತ ಹೇಳಿ ಅಪ್ಪಾರ ಏನ್ ಮಾಡ್ತಾರ, ಬಸವಾರ್ಯರು, ಹುಚ್ಚಿ ಏನ ತಿಳ್ಕೊಂಡೀನಿ, ಶರಣಮ್ಮ ಆಗುದು ಅಂದ್ರ ಸುಮ್ ಹೋಗಿ ಸಂಸಾರಿ ಆಗು, ಶರಣಮ್ಮ ಆಗುದಂದ್ರ ಸುಮ್ಮತ್ ಮಾಡಿ ಏನು, ಇದು ಶರಣರ ಬದುಕ ಭಾಳ ಕೆಟ್ಟ, ಇದು ಕರಗಸಿದ್ದಂಗ ಹೋಗಾಗೂ ಕೊಯ್ತದ ಬರಾಗೂ ಕೊಯ್ತದ, ನಿನಗೆ ಯಾಕ್ಬೇಕಿದೆಲ್ಲ ಅಂತ ಬೈತಾರೆ. ಆಗ ಯಮುನಮ್ಮ, ಇಲ್ರಿ ಅಪ್ಪಾರ, ನಾ ಎಲ್ಲಾ ಕಷ್ಟಗಳನ್ನು ಅನುಭವಿಸಿ ಬಿಟ್ಟಿನಿ, ನನಗ ಶರಣೆ ಆಗುದೇ ಇಷ್ಟ, ನಾ ಸಂಸಾರದ ಕೂಪಕ್ಕೆ ಬೀಳಾರೆ ಅಂತ ಹೇಳ್ತಾರೆ. ಹೌದಾ, ಆಯ್ತು ಬಿಡು ಅಂತ ಹೇಳಿ ಕಳಿಸ್ತಾರ ಅಪ್ಪರು ಸಮಾಧಾನ ಮಾಡಿ ತಾಯಿ ಮಗಳಿಗೆ. ಮತ್ತ ಬರ್ತಾರ ಅಪ್ಪರ ಬಲ್ಲಿ ಲಿಂಗಮ್ಮ, ಅಪ್ಪ ನನಗಿರೋದೊಂದು ಮಗಳದಪ್ಪ, ಇದಕ್ಕ ನಾನು ನಿಮ್ಮ ಉಡ್ಯಾಗ ಹಾಕಿ ಸತ್ತು ಬಿಡ್ತೀನಿ, ನಾ ಇನ್ನು ಭಾಳ ದಿನ ಇರಲ್ಲಪ್ಪ ತಂದಿ, ಇದನ್ನ ಹೆಂಗಾರ ಮಾಡಿ ನಿಮ್ಮ ಉಡ್ಯಾಗ ಹಾಕೋರಿ. ಆಕಿ ಒಟ್ಟ ಆ ಮುತ್ಯಾನ್ ಬಲ್ಲೇ ಇರ್ತೀನಿ, ನಾ ಗುಡ್ದೂರ್ ಮುತ್ಯಾನ್ ಬಲ್ಲೇ ಇರ್ತೀನಿ ಅಂತಾಳ. ಆಕೆಗೆ ನಿಮ್ಮ ಜೊತೆನೇ ಇರುವ ಆಸೆ ಅದ, ಆಕಿ ನಿಮ್ ಸೇವಾ ಮಾಡ್ಕೊಂತಿರ್ತಾಳಪ್ಪ, ಆಕಿ ಶಿವಾನುಭವಿ ಆಗ್ತಾಳ, ಆಕಿ ಶರಣಮ್ಮ ಆಗ್ತಾಳಂತ ಆಲಿ ಬಿಡ್ರಿ,
ಕರ್ಕೋರಿ ಅಪ್ಪಾರ, ಆಕೆಗೆ ನೀವು ದೀಕ್ಷಾ ಕೊಡ್ರಿ, ನಿಮ್ಮ ಮಗಳನ್ನಾಗಿ ಮಾಡ್ಕೋರಿ ಅಂತ ಲಿಂಗಮ್ಮ ಪರಿ ಆಗಿ ಬೇಡ್ಕೊಳ್ತಾರೆ. ಬಸವಾರ್ಯರಿಗೆ ಯಮುನಮ್ಮಳ ಆತ್ಮಶಕ್ತಿ, ಆಕೆಯ ಅಂತಃಕರಣದೊಳಗಿನ ಗುಣಗಳು, ಆಕೆಯ ಶಿವಾನುಭವ ಎಲ್ಲವೂ ಗೊತ್ತಿರ್ತದ. ಆದ್ರ ಪರೀಕ್ಷೆ ಮಾಡ್ಲಾರ್ದೆ ಒಪ್ಕೊಂಡ್ಬಿಟ್ರ ಅಲ್ಲಿದ್ದಂತ ಜನ ಏನಂತಾರೋ ಏನು ಅಂತ ಹೇಳಿ, ಸರಿ 3 ದಿನ ಇಲ್ಲೇ ಬಿಡು ಆಕೆಗೆ ಗುಡ್ದೂರ್ನಾಗೆ 3 ದಿನ ಆದ್ಮೇಲೆ ನೋಡು ಅಂತಾರ. ಆಯ್ತು ಅಂತ ಲಿಂಗಮ್ಮ ಮಗಳಿಗೆ ಅಲ್ಲೇ ಬಿಟ್ಟು ಹೋಗ್ತಾಳ. ಗುಡ್ದೂರ್ನಾಗ ಒಬ್ರು ಮನಿಯೊಳಗ ಬಸವಾರ್ಯರು ಹೇಳ್ತಾರ, ಆಕೆಗೆ 3 ದಿನ ಏನೂ ಕೊಡ್ಬೇಡ್ರಿ, ಬರೀ ಒಂದು ಅರ್ಧ ರೊಟ್ಟಿ ಕೊಡ್ರಿ ಸಾಕು ಅಂತ. ಆಯ್ತು ಅಂತ ಹೇಳಿ ಅವರು 3 ದಿನ ಅವ್ರ ಮನ್ಯಾಗ ಒಬ್ಬಾಕಿ ಮಗಳು ಇರ್ತಾಳೆ ಈರಮ್ಮ ಅಂತ. ಆಕಿ ದಿನ ಗುರುಗಳು ಹೇಳಿದ ಮಾತು ಮೀರಕ್ಕಾಗಲ್ಲ, ಮನಸ್ಸು ಕರಗಿದ್ರು ಗುರು ಹೇಳ್ದಂಗೆ ಕೇಳ್ಬೇಕಲ್ಲ, ಅರ್ಧ ರೊಟ್ಟಿನೇ ಕೊಡ್ತಿರ್ತಾರ. ಯಮುನಮ್ಮಳಿಗೆ ಆಧ್ಯಾತ್ಮದ ಹಸಿವೆ ಇರ್ತದ. ಆಕೆಗೆ ಹೊಟ್ಟೆ ತುಂಬಿಸ್ಕೋಬೇಕನ್ನೋದು, ಅಥವಾ ನಾ ಇಲ್ಲಿ ಚಂದ ಊಟ ಮಾಡ್ಬೇಕು, ನನ್ನ ನಾ ಗಟ್ಟಿಮುಟ್ಟಾಗಿರ್ಬೇಕು, ಅದು ಯಾವುದು ಇರಲ್ಲ. ತಾಯಿ ಮಗಳಿಗೆ ಇರೋದೇನು ಆಧ್ಯಾತ್ಮದ ಹಸಿವು. ಅಪ್ಪಾರ್ ನನಗೆ ಕರ್ಕೋಬೇಕು, ನನಗೆ ಆಧ್ಯಾತ್ಮದ ಹಸಿವನ್ನ ಹಿಂಗಿಸ್ಬೇಕು, ನನಗೆ ಶಿವನ ಸಾಕ್ಷಾತ್ಕಾರ ತೋರಿಸ್ಕೊಡ್ಬೇಕು, ನನಗೆ ವಚನಗಳನ್ನ ಕಲಿಸ್ಬೇಕು, ನನಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಂದೇ ಇರ್ತದ. ತಾಯಿ 3 ದಿನ ಬಿಟ್ಟು ಬರ್ತಾಳ. ಬಸವಾರ್ಯರು ಬರ್ತಾರ, ಯಮುನಮ್ಮನ ಮುಖ ನೋಡ್ತಾರ. ಆಕೆ ಒಳಗೆ ಒಂಚೂರು ಯಾವುದೇ ರೀತಿಯ ಚೈತನ್ಯ ಕಳೆಗುಂದಿರಲ್ಲ. 3 ದಿನ ಬರೀ ಅರ್ಧ ರೊಟ್ಟಿ ತಿಂದು ಹೆಂಗ್ ಅದಾಳಿಕಿ ಅಂತ ಹೇಳಿ ಎಲ್ಲಾರ್ಗೂ ಗಾಬರಿ ಆಗ್ತದ. ಆದ್ರೂ ಹಂಗಿದ್ರು ಒಂದ್ ಸ್ವಲ್ಪರೇ ಆಕೆ ಒಳಗೆ ಸುಸ್ತು ಕಾಣ್ಬೇಕಲ್ಲ, ಆಕೆಯ ಮುಖದೊಳಗೆ ಒಂಚೂರೇ ಚೈತನ್ಯ ಕಡಿಮೆ ಆಗಿರ್ಬೇಕಲ್ಲ, ಸಾಧ್ಯನೇ ಇಲ್ಲ. ಅಪ್ಪಾರ್ ಬರ್ತಾರ, ಅವ್ರಿಗೆ ನೋಡ್ಬೇಕು, ಅವ್ರು ನನಗೇನ್ ಪರೀಕ್ಷೆ ಹೊಡ್ತಾರ ಅದನ್ನ ನಾನು ಆ ಪರೀಕ್ಷೆ ಎದುರಿಸ್ಬೇಕು, ನಾನು ಶಿವಾನುಭವದೊಳಗೆ ನನ್ನನ್ನ ತೊಡಗಿಸ್ಕೊಳ್ಬೇಕು ಅನ್ನೋ ಒಂದೇ ಆಧ್ಯಾತ್ಮದ ಹಸಿವೆ ಯಮುನಮ್ಮನಾಗ ಇರ್ತದೆ. ಸರಿ, ಅಪ್ಪಾರ್ ಬಂದು ನೋಡ್ರಪ್ಪ, ಈ ತಾಯಿಯೊಳಗೆ ಎಷ್ಟು ಶಕ್ತಿ ಅದ, ಆಕೆಗೆ ಆಧ್ಯಾತ್ಮದ ಹಸಿವೆ ಅದ, ಇದು ಚಲೋ ಕಲ್ಲ, ಇದು ಕಟ್ಟಿದ್ರ ಮೂರ್ತಿ ಆಗ್ತದ, ಈಕಿನ್ನ ನೀವು ಒಪ್ಕೋರಪ್ಪ ಅಂತ ಹೇಳ್ತಾರೆ. ಊರ್ ಜನಾನು ಇವ್ರ ಸಾತ್ವಿಕ ಸ್ವಭಾವವನ್ನ ನೋಡಿರ್ತಾರ. ತಾಯಿ ಮಗಳು ಯಾವಾಗ್ಲೂ ದುಡಿದು ತಿಂತಿರ್ತಾರ, ಯಾರಿಂದಲೂ ಏನನ್ನೂ ಕಸದು ತಿಂದವರಲ್ಲ, ಬಹಳ ಸೊಗಸಾಗಿ ಹಾಡ್ತಿರ್ತಾರ, ವಚನಗಳನ್ನ ಹೇಳ್ತಿರ್ತಾರ. ನೊಂದು ಬಂದವರಿಗೆ ತಾವೇ ಕಷ್ಟದಾಗಿದ್ರು ಇನ್ನೊಬ್ರು ಕಷ್ಟ ಕೇಳಿ ಮರಗ್ತಿರ್ತಾರ. ತಾಯಿ ಮಗಳು ಅಪ್ಪಾರ್ ಬಲ್ಲಿ ಆವಾಗ ಆ ತಾಯಿ ಮಗಳಿದ್ದಲ್ಲಿ ಬರ್ತಾಳ. ಬಸವಾರ್ಯರು ಹೇಳ್ತಾರ, ಅದನ್ನ ಕೇಳಿದಂತ ಲಿಂಗಮ್ಮಳಿಗೆ ಖುಷಿ ಆಗ್ತದ, ಅಪ್ಪಾರಿಗೆ ನನ್ನ ಮಗಳ ಮೇಲೆ ಕರುಣೆ ಹುಟ್ಟ್ಯದ ಅಂತ ಹೇಳಿ. ಸರಿ, ಮತ್ ಬರ್ತೀನಿ ಸಜ್ಜಲ್ ಗುಡ್ಡಕ್ಕ, ಅವಾಗ ಸಿಗುಣು ಅಂತ ಹೇಳಿ ಬಸವಾರ್ಯರು ಹೋಗ್ಬಿಡ್ತಾರ. ತಾಯಿ ಮಗಳಿಗೆ ಒಂದೇ ಪ್ರಶ್ನೆ, ಅಪ್ಪಾರು ನನಗ ಎಲ್ಲಾರ ಮುಂದೆ ಹೊಗಳಿದ್ರು, ಈ ಕಲ್ಲು ಕಟ್ಟಿದ್ರ ಮೂರ್ತಿ ಆಗ್ತದ ಅಂದ್ರು, ಆದ್ರೂ ನನ್ನನ್ನು ಗುಡ್ದೂರಿಗೆ ಕರ್ಕೊಂಡು ಹೋಗ್ಲಿಲ್ಲಲ್ಲ, ನನಗ್ ಸಜ್ಜಲ್ ಗುಡ್ಡಿಗೆ ವಾಪಸ್ ಕಳಿಸ್ಬಿಟ್ರಲ್ಲ, ಮತ್ ಯಾವಾಗ ಬರ್ತಾರ ಅಪ್ಪಾರು, ಏನ್ ಸುದ್ದಿ, ಏನ್ ನನ್ನನ್ನ ವಚನಗಳ ಕಲಿಸ್ಲಿಕ್ಕೆ ನನಗೆ ಅವ್ರ ಹತ್ರ ಅವಕಾಶ ಕೊಡ್ತಾರೋ ಇಲ್ಲೋ ಅನ್ನೋ ಎಲ್ಲ ಯೋಚನೆಗಳು ಯಮುನಮ್ಮಳಿಗೆ. ಲಿಂಗಮ್ಮಳಿಗೆ ವಯಸ್ಸಾಯ್ತು, ಮಗಳು ಹರೆಯಕ್ ಬಂದಾಳ, ನೋಡ್ಲಿಕ್ಕೆ ಭಾಳ ಸ್ಫುರದ್ರೂಪಿ ಅದಾಳ, ಸಮಾಜದ ಕೆಟ್ಟ ಕಣ್ಣುಗಳೆಲ್ಲ ಆಕೆ ಮ್ಯಾಲದಾವ. ಈಕಿಗೆ ಒಂದು ಮಠದೊಳಗ ಶರಣಮ್ಮ ಮಾಡಿದ್ರ ಆಕೆ ಸುರಕ್ಷಿತವಾಗಿರ್ತಾಳ, ಅದಕ್ಕೆ ಗುರುಗಳು ಒಪ್ಪಬೇಕು, ಒಪ್ಪುತ್ತಾರೋ ಇಲ್ಲೋ ಅನ್ನೋ ಚಿಂತೆ ಆಗಿರ್ತದೆ. ಮತ್ತೊಂದಿನ ಸಜ್ಜಲ ಗುಡ್ಡಕ್ಕೆ ಅಪ್ಪಾರ್ ಬಂದಾರ ಅನ್ನೋದು ತಾಯಿ ಮಗಳಿಗೆ ಗೊತ್ತಾಗ್ತದ. ಇಬ್ರು ಕಾಲಾಗ ಚಪ್ಲಿ ಇಲ್ಲ, ಹೊಟ್ಯಾಗ ಕೈಯಾಗ ಬುತ್ತಿಲ್ಲ, ಬಲ್ಲೆಕ್ ಒಂದು ಕಾಸಿಲ್ಲ, ನಡ್ಕೊಂಡು ಹೋಗ್ಬಿಡ್ತಾರ. ಅವ್ರಿಗೆ ಇದ್ದದ್ದು ಒಂದೇ ಅಪ್ಪಗಳನ್ನ ಕಾಣ್ಬೇಕು, ಗುರುಗಳೇನ್ ಹೇಳ್ತಾರೆ ಕೇಳ್ಬೇಕು, ಆಧ್ಯಾತ್ಮದ ಹಸಿವೆಯನ್ನ ಹಿಂಗಿಸ್ಕೊಳ್ಬೇಕು, ನನ್ನ ಮಗಳನ್ನ ಶರಣಳನ್ನಾಗಿ ಮಾಡ್ಬೇಕು. ಹೋಗ್ತಾರ. ಅಪ್ಪಾರು ಬಂದು ಗುಡ್ದೂರ್ ಅಪ್ಪಾರ್ ಬಂದು ಲಿಂಗಾರ್ಚನೆ ಎಲ್ಲ ಮಾಡ್ಕೊಂಡು ಪ್ರವಚನ ಹೇಳ್ತಿರ್ತಾರ. ಸಾಕ್ಷಾತ್ ಶಿವನನ್ನೇ ನೋಡಿದಂತ ಭಾವ ಇವ್ರಿಗಾಗ್ತದ. ಹಣಿ ಮೇಲೆ 3 ಬಟ್ಟೆ ವಿಭೂತಿ, ಕಣ್ಣುಗಳೊಳಗ ಕಾಂತಿ, ಅಪ್ಪರ್ ಮಾತುಗಳು, ಅವುಗಳನ್ನೆಲ್ಲ ಕೇಳ್ತಾರ. ಕೊನೆಯದಾಗಿ ಯಮುನಮ್ಮ ಒಂದು ಹಾಡು ಹಾಡ್ತಾಳ, ವಚನ. ಆಮೇಲೆ ಮತ್ತ ಲಿಂಗಮ್ಮ ಅಪ್ಪರ, ಈಕಿಗೆ ನಿಮ್ ಉಡೆದಾಗ ಹಾಕಿ ನಾನು ಕೊನೆ ಉಸಿರು ಎಳಿತೀನ್ರಿ, ನನಗೂ ದೇವ್ರ ಕರ್ಯಾಕತ್ತಾನ, ನಾ ಹೋತೀನಿ ಅಂತ. ಈಗೆಲ್ಲಾ ಜನರ ಮುಂದೆ ಅಪ್ಪಾರು ಆಕೆಯನ್ನ ತಮ್ಮ ಮಗಳು ಅಂತ ಒಪ್ಕೊಳ್ಬೇಕು, ತಮ್ಮ ಗುಡ್ದೂರ್ ಮಠಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಆಕೆಯನ್ನ ಶರಣೆ ಅಂತ ಬಿಂಬಿಸ್ಬೇಕು, ಆಕೆಯಿಂದ ಸಮಾಜಕ್ಕೆ ಸತ್ಕಾರ್ಯಗಳು ಆಗುವಂಗೆ ಆಕೆಯನ್ನ ರೂಪಿಸ್ಬೇಕಾಗಿರ್ತದ. ಗುರು ಯಾವಾಗ್ಲೂ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಬೆದರದೆ ಬೆಚ್ಚದೆ ಇದ್ದರೆ ಕೈ ಹಿಡಿದು ಎತ್ತಿಕೊಳ್ಳುವ. ಗುರುನು ಹಂಗೆ
ತನ್ನ ಭಕ್ತರಿಗೆ ಕಷ್ಟದಾಗ ನೂಕ್ತಾನ. ಅವರು ಬೆದರ್ಲಿಲ್ಲ ಬೆಚ್ಚಲಿಲ್ಲ ಅಂತಂದ್ರ ಕೈ ಹಿಡಿದು ಎತ್ತತಾನ. ಗುರು ಮತ್ತೊಂದು ಪರೀಕ್ಷೆಗೆ ಒಡ್ತಾರ ಬಸವಾರ್ಯರು ಯಮುನಮ್ಮಳಿಗೆ. ನಿನಗೆ ಓದಾಕ್ ಬರ್ಯಾಕ ಬರ್ತದೇನವ ಅಂತ ಕೇಳ್ತಾರೆ. ಲಿಂಗಮ್ಮ ಅನಕ್ಷರಸ್ತೆ, ಯಮುನಮ್ಮಳಿಗೆ ಶಾಲೆಗೆ ಕಳಿಸಿಲ್ಲ. ವಚನಗಳನ್ನ ಹೇಳುವುದು ಕೇಳುವುದು, ಒಂದಿಷ್ಟು ತಮಗೆ ಗೊತ್ತಿದ್ದಂತ ಜ್ಞಾನವನ್ನ ಹಾಡುವುದು ಮಾಡ್ತಿರ್ತಾರ. ಯಮುನಮ್ಮ ಒಂದಿನಾನು ಶಾಲೆ ಮೆಟ್ಲೇರ್ದಕ್ಕೆ ಅಲ್ಲ, ಆದ್ರೂ ಅಲ್ಪ ಸ್ವಲ್ಪ ನಾ ಕಲ್ತೀನಿ ಅನ್ನೋ ಆಕೆ ಒಳಗಿನ ಕಾನ್ಫಿಡೆನ್ಸ್ ಇಂದ ಸ್ವಲ್ಪ ಸ್ವಲ್ಪ ಬರ್ತದ್ರಿ ಅಪ್ಪಾರ ಅಂತ ಹೇಳ್ತಾರೆ. ಹೌದಾ, ಸರಿ. ಹಂಗಂದ್ರ ಈ ಒಂದು ವಚನ ಅದ, ಇದನ್ನ ನಾನು ಹೋಗಿ ಲಿಂಗಾರ್ಚನೆ ಮಾಡ್ಕೊಂಡು ಬರುವುದ್ರೊಳಗ ನೀ ಕಂಠಪಾಠ ಮಾಡಿ ನನಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಅಖಂಡೇಶ್ವರನ ಒಂದು ಗ್ರಂಥ ತೆಗೆದು ಅದ್ರಾಗ ಗುರುವಿನ ಬಗ್ಗೆ ಇರುವ ಗುರುಕರುಣದೊಳಗಿನ ಮೊದಲನೇ ವಚನ ಆಕೆಯ ಕೈಗೆ ಇಡ್ತಾರ. ಹೋಗಿ ಒಂದ್ 2-3 ನಿಮಿಷ ಆಗಿರ್ತದ, ಬಂದ್ಬಿಡ್ತಾರ. ಯಮುನಮ್ಮ ಗಾಬ್ರಾಗಿ ಸುಮ್ ಕೂಡ್ತಾಳ. ಏನವ ಓದದಿ ವಚನ ಅಂತ ಕೇಳ್ತಾರ ಅಪ್ಪರು ಬಸವಾರ್ಯರು. ಯಮುನಮ್ಮ ಮೂರಿ ಅಂತ ಹೇಳ್ತಾಳ. ಹೇಳಿ ನೋಡುಮು ಅಂತ ಹೇಳಿ ಪುಸ್ತಕ ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಯಮುನಮ್ಮ ಅಂಜ್ಕೊಂತ ನಡುಕೊಂತ ಸಣ್ಣ ದನಿಯೊಳಗ, ಗುರುವೇ ಪರತತ್ವ ನೋಡ, ಗುರುವೇ ಪರವಸ್ತುವು ತಾನೇ ನೋಡ, ಗುರುವೇ ಪರಬ್ರಹ್ಮವು ತಾನೇ ನೋಡ, ಗುರುವೇ ಪರಶಿವನೂ ತಾನೇ ನೋಡ, ಗುರುವಿನಿಂದಲ್ಲದೆ ಪರವಿಲ್ಲವೆಂದು ಸಕಲ ಶ್ರುತಿಗಳು ಹೊಗಳುತ್ತಿಪ್ಪವು ನೋಡ, ಇಂತಿಪ್ಪ ಗುರುವಿಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಅಂತ ಸೊಗಸಾಗಿ ಒಂಚೂರು ತಪ್ಪಿಲ್ಲದಂಗ ಯಮುನಮ್ಮ ನಡುಕೊಂತ ಗುರು ಬಸವಾರ್ಯರ ಮುಂದೆ ಹೇಳ್ತಾಳೆ. ಅವಾಗ ಬಸವಾರ್ಯರಿಗೆ ಗೆದ್ಲು ನನ್ನ ಮಗಳು ನಾ ಒಡ್ಡಿದ ಪರೀಕ್ಷೆ ಒಳಗ ಓದು ಬರಹ ಗೊತ್ತಿಲ್ಲ ಅಂತಂದ್ರು ಅಲ್ಪ ಸ್ವಲ್ಪ ಜ್ಞಾನದೊಳಗೆ 1-2 ನಿಮಿಷನಾಗ ಅಖಂಡೇಶ್ವರನ ವಚನ ಎಷ್ಟು ಸೊಗಸಾಗಿ ಹೇಳಿದ್ಲಲ್ಲ ತಾಯಿ ಅಂತ ಹೇಳಿ ಅಲ್ಲಿ ನೆರೆದವರಿಗೆಲ್ಲ ಹೇಳ್ತಾರ. ನೋಡ್ರಿ, ಮಗಳು ಶಾಣೆ ಅದ, ಈಕೆಗೆ ನಾವು ಆಸರ ಆಗ್ಬೇಕಿನ್ನ, ಆಕಿ ನಾವು ನಮ್ ಸೇವಾ ಮಾಡ್ಕೊಂತಿರ್ತಾಳ ಮಠದಾಗ ಗುಡ್ದೂರ್ನಾಗ ಇರ್ಲಿ ಅಂತ ಹೇಳಿ ಒಪ್ಕೊಂಡು ಲಿಂಗಮ್ಮಳಿಗೆ ನಾವು ಈಕಿನ ಶರಣಮ್ಮ ಮಾಡ್ತೀವ ತಾಯಿ, ನೀ ನಿಶ್ಚಿಂತದಿಂದ ಇರು ಅಂತ ಹೇಳ್ತಾರೆ ಬಸವಾರ್ಯರು. ಲಿಂಗಮ್ಮಳಿಗೆ ತನ್ನ ಬದುಕಿನ ಗೆಲುವು ಸಿಕ್ಕಂಗಾಗ್ತದ. ನನ್ನ ಮಗಳು ಒಳ್ಳೆ ಜಾಗಕ್ಕೆ ಸೇರಿದ್ಲು, ಸುರಕ್ಷಿತವಾಗಿ ಇರ್ತಾಳಿನ್ನ, 4-6 ಜನರಿಗೆ ಸಮಾಜಕ್ಕೆ ಸೇವೆ ಮಾಡ್ತಾಳ ಅನ್ನೋ ಭಾವ ಆಕೆಗೆ ತಳೆದು ಸಜ್ಜಲಗುಡ್ಡಕ್ಕ ಅಪ್ಪಾರು ಬರ್ತಿರ್ತಾರ, ಹೋಗ್ತಿರ್ತಾರ. ಆದ್ರೆ ಈಗ ಯಮುನಮ್ಮಳನ್ನ ಶರಣಮ್ಮ ಅಂತ ಕರೀಲಕ್ಕ ಆರಂಭ ಮಾಡ್ತಾರ, ಲಿಂಗ ದೀಕ್ಷೆಯನ್ನ ಕೊಡ್ತಾರ. ಇದಕ್ ಸಾಕಷ್ಟು ಜನ ವಿರೋಧ ಮಾಡ್ತಾರ. ಕೆಳಜಾತಿಯವಳಿಗೆ ಹೆಂಗ ಲಿಂಗ ದೀಕ್ಷೆ ಕೊಡ್ತೀರಿ ನೀವು ಅಂತ ಕೇಳ್ತಾರ. ಆದ್ರ ಗುರುಗಳು ಯಾವುದಕ್ಕೂ ಅಂಜಲ್ಲ, ಅಳಕಲ್ಲ. ಗುಡ್ದೂರ್ನಾಗ ತಮ್ಮ ಜೊತೆ ಕರ್ಕೊಂಡು ಮಠಕ್ಕೆ ಹೋಗ್ತಾರ. ಅಲ್ಲಿ ಶರಣಮ್ಮಳಿಗೆ ಕರೆದು ಅಖಂಡೇಶ್ವರರ ವಚನದ ಗ್ರಂಥವನ್ನ ಕೊಟ್ಟು ಇನ್ನು 3 ವರ್ಷಗಳ ಕಾಲ, ಸತತ 3 ವರ್ಷಗಳ ಕಾಲ ನೀ ಈ ಗ್ರಂಥದೊಳಗಿನ ಎಲ್ಲ ವಚನಗಳನ್ನ ಅಭ್ಯಸಿಸಿ ಅರ್ಥೈಸಿಕೊಳ್ಬೇಕು ತಾಯಿ ಶರಣಮ್ಮ. ಈ ಗ್ರಂಥ ಬಿಟ್ಟು ನೀ ಮತ್ತೇನರೇ ಓದಿದ್ರ ಒಬ್ಬ ಹೆಣ್ಣು ಪರಪುರುಷನ ಜೊತೆ ಸಂಘ ಮಾಡ್ದಂಗ್ ನೋಡು ಅಂತ ಹೇಳ್ತಾರೆ. ಶರಣಮ್ಮ ಆಯ್ತ್ರಿ ಅಪ್ಪಾರ ಅಂತ ಹೇಳಿ ಅಖಂಡೇಶ್ವರನ ಪ್ರತಿಯೊಂದು ವಚನಗಳನ್ನ ಓದಿ ಅರ್ಥೈಸಿಕೊಂಡು ಬಹಳ ಸೊಗಸಾಗಿ ಹಾಡುವಂತಹ ಚಾತುರ್ಯತೆಯನ್ನ ಬೆಳೆಸ್ಕೊಳ್ತಾರ. ವಚನಗಳ ಸಾರವನ್ನ ಅರಿತಾರ, ಅವುಗಳನ್ನ ತಮ್ಮ ಬದುಕಿನೊಳಗ ಅಳವಡಿಸಿಕೊಳ್ತಾರ. 3 ವರ್ಷಗಳ ಕಾಲ ಗುಡ್ದೂರ್ ಅಪ್ಪಾರ ಹೆಂಗ್ ನಡ್ಕೊಳ್ತಿರ್ತಾರ ಜನರ ಜೊತೆ, ಅವರು ಪ್ರತಿಯೊಬ್ಬರಿಗೆ ಹೆಂಗ್ ಸಾಂತ್ವನ ನೀಡ್ತಾರ, ಅವ್ರ ಮಾತುಗಳು ಹೆಂಗಿರ್ತಾವ ಅನ್ನೋದನ್ನೆಲ್ಲ ದೂರ ಕುಂತ ಗಮನಿಸ್ತಿರ್ತಾರ. ಅಪ್ಪಾರ ಏನ್ ಕಲಿಸ್ಕೊಟ್ರು ಅದೇ ಕ್ಷಣದಾಗ ಬಹಳ ಸೊಗಸಾಗಿ ಕಲಿತಿರ್ತಾರ. ತಮ್ಮ ಅನುಭವಕ್ಕೆ ಅವುಗಳನ್ನ ಹೋಲಿಸ್ಕೊಂಡು ಬದುಕಿನಾಗ ಅಳವಡಿಸಿಕೊಳ್ತಿರ್ತಾರ ಶರಣಮ್ಮ ತಾಯಿ. ಮೃದುವಚನವೇ ಸಕಲ ತಪಂಗಳಯ್ಯ, ಮೃದುವಚನವೇ ಸಕಲ ಜಪಂಗಳಯ್ಯ ಅನ್ನೋದನ್ನ ಬಸವಾರ್ಯರನ್ನ ನೋಡಿ ತಾಯಿ ಶರಣಮ್ಮ ಕಲಿತಾಳ. ಆಯ್ತವಾ, ನೀ ಈಗ ಸಾಕಷ್ಟು ಜ್ಞಾನವನ್ನ ಪಡ್ಕೊಂಡಿ, ನೀ ಯಾವುದೇ ಕಾರಣಕ್ಕೂ ಈ ಸಜ್ಜಲಗುಡ್ಡ ಮತ್ತ ಕಂಬಳಿಹಾಳ ಊರ್ನಾಗ ನಿನಗ ಒಂದು ಸಣ್ಣ ಹರಕ್ಲು ಗುಡಿಸ್ಲಾನೇ ಇರ್ಲಿ, ನಿನಗ ತೌಡಿನ ರೊಟ್ಟಿನೇ ಕೊಡ್ಲಿ, ನೀ ಆ ಊರ್ ಬಿಡಬಾರ್ದು. ಅಲ್ಲಿ ಕಾಯ್ಬೇಕು ನೀನು.
ಆ ಊರಿನ ಜನರ ನೋವುಗಳನ್ನ ಕೇಳಬೇಕು, ಅವುಗಳಿಗೆ ನಿನ್ನಿಂದ ಆದಂತ ಸಹಾಯ ಮಾಡಬೇಕು ಅಂತ ಹೇಳಿ ಬಸವಾರ್ಯರು ಶರಣಮ್ಮಳಿಗೆ ಹೇಳಿ ಸಜ್ಜಲಗುಡ್ಡಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ದಾನಿಗಳೊಬ್ರು ತಮ್ಮ ಜಾಗೆಯೊಳಗ ಒಂದ್ ಸಣ್ಣ ಗುಡಿಸ್ಲ ಹಾಕಿ ಕೊಡ್ತಾರ. ಗುಡಿಸಲ್ನಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ಮಳಿ ಬಂದ್ರ ನೀರ್ ಬರ್ತಿರ್ತಾವ, ಗುಡಿಸ್ಲೆಲ್ಲ ನೀರಾಗ ನಿಂದಿರ್ತಿರ್ತದ. ಆದ್ರೂ ಶರಣಮ್ಮ ಒಂದಿನ ತುಟಿ ಪಿಟಕ್ಕನಲ್ಲ. ಒಂದಿನ ಶರಣಮ್ಮ ಅಪ್ಪರ ಮುಂದ್ ಭಾಳ ನೀರ್ ಬರ್ತಾವ ಅನ್ನೋದು ಭಕ್ತರು ಹೋಗಿ ಹೇಳಿದಾಗ ಒಂದ್ ಕಲ್ಲ ಕಳಿಸ್ಬೇಕು, ಕಲ್ಲ ಅಲ್ಲಿ ಗುಡಿಸಲ್ನಾಗ ನಡು ಒಂದ್ ಕಲ್ಲು ಹಾಕಿಸ್ಬೇಕು, ದೊಡ್ಡ ಕಲ್ಲ, ಅಂದ್ರ ಆಕಿಗೆ ಇರ್ಲಾಕ ಅನುಕೂಲ ಆಗ್ತದ ಅಂತ ಯೋಚಿಸಿ ಒಂದ್ ದೊಡ್ಡ ಗುಂಡಗಲ್ಲನ್ನ ಟ್ರ್ಯಾಕ್ಟರ್ನಾಗ ಹೇರಿ ಕಳಿಸ್ತಿರ್ತಾರ. ಅಲ್ಲಿ ಒಬ್ಬವ ಕುಂತು ನೋಡಾಕತ್ತವ, ಏನವ ಶರಣಮ್ಮ ಏನು ಕಲ್ಲು ಒಯ್ಯಾಕತ್ತೀಯ, ಗುಡ್ದೂರ್ ಮಠಾನೇ ಒಯ್ಬೇಕತ್ ಮಾಡಿಯ ಅಂತಂತಾನ. ಈಗಾಗ್ಲೇ ಸಾಕಷ್ಟು ಶಿವಾನುಭವ ಹೊಂದಿರ್ತಾಳ, ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿರ್ತಾಳ, ಮುಂದಾಲೋಚನೆಯನ್ನ ಹೊಂದಿರ್ತಾಳ. ಅಷ್ಟೇ ಅಲ್ಲ, ತನ್ನ ವೈಶಿಷ್ಟ್ಯತೆಯಿಂದ ಪ್ರತಿಯೊಬ್ಬರ ಮನಸ್ಸನ್ನ ಮುಂದಾಗುವುದನ್ನ ಅರಿಯುವ ಶಕ್ತಿ ಶರಣಮ್ಮಳಿಗೆ ಬಂದಿರ್ತದ. ನೋವಾಗ್ತದ ಮನಸ್ಸಿಗೆ ಆತನ ಮಾತಿನಿಂದ. ಆ ಕಲ್ಲು ಬೇಡ ಏನೂ ಬೇಡ ಅಂತ ಹೇಳಿ ಆ ಕಲ್ಲನ್ನ ಅಲ್ಲೇ ಇಳಿಸಿ ಬರ್ತಾಳ. ಮನಸ್ಸಿನಾಗ ಎಲ್ಲೋ ಒಂದ್ ಕಡೆ ಶರಣಮ್ಮಗ ಹೆಂಗ ಕಪ್ಪಿ ಒದರ್ದ ನೋಡು ಅಂತ ಅನಿಸ್ತದ. ಮುಂದೊಂದ್ 4 ದಿನದಾಗ ಆತ ಈ ಜಗತ್ತನ್ನೇ ಬಿಟ್ಟು ಹೋಗ್ತಾನ. ಶರಣಮ್ಮನ ಮನಿ ಗುಡಿಸಲ್ನ್ಯಾಗ ಕಪ್ಪೆಯ ಬಂದು ಕುಂತಿರ್ತದ. ಆಕೆಯ ಸೇವಾ ಮಾಡ್ತದ, ಆಕೆಗೆ ಕಾಯ್ತದ. ಬಂದ್ ಭಕ್ತರು ಯಾರೇ ಆ ಕಪ್ಪಿಗೆ ಬೈದ್ರ ಶರಣಮ್ಮ ಹೇಳ್ತಿರ್ತಾಳೆ, ಬೈಬ್ಯಾಡ್ರಿ, ಅದು ತನ್ನ ಪೂರ್ವ ಜನ್ಮದ ಪ್ರಾಯಶ್ಚಿತ್ತ ಕಳ್ಕೊಳಾಕ ಇಲ್ಲಿ ಬಂದದ, ನಿಮ್ ಸೇವಾ ಮಾಡ್ತದ, ನನಗ್ ಕಾಯ್ತದ, ಅದಕ್ ಬೈಬ್ಯಾಡ್ರಿ ಅಂತ ಹೇಳ್ತಾಳಂತ ಶರಣಮ್ಮ. ಎಂತ ಆ ಅದ್ಭುತ ಶಕ್ತಿ ಶಿವಾನುಭವದಿಂದ ಬರ್ತದ, ಆ ಸಿದ್ಧಿಯಿಂದ ಬರ್ತದ, ಆ ಯೋಗ ಧ್ಯಾನದಿಂದ ಬರ್ತದ. ಆಮೇಲೆ ಗುಡ್ದೂರಪ್ಪರು ಒಂದಿಷ್ಟು ಜನ ಗುರುಗಳ ಹತ್ರ ಶರಣಮ್ಮಳನ್ನ ಕಳಿಸಿ ಅನುಷ್ಠಾನ ಮಾಡುವುದು ಹೆಂಗ, ಒಂದಿಷ್ಟು ಯೋಗ ಸಾಧನೆಗಳನ್ನ ಸಿದ್ಧಿಸ್ಕೊಳ್ಳೋದು ಹೆಂಗ, ಶಿವಯೋಗ ಸಾಧನೆ ಮಾಡುವುದು ಹೆಂಗ, ಅದನ್ನೆಲ್ಲ ಕಲೀಲಿಕ್ಕೆ ಅವಕಾಶ ಕೊಡ್ತಾರ. ಅಷ್ಟೇ ಅಲ್ಲದೆ ಹಂಪಿ ವಿರೂಪಾಕ್ಷನ ದರ್ಶನ ಮಾಡ್ಕೊಂಬ ಅಂತ ಕಳಿಸ್ತಾರ. ಗುರುಗುಂಟಿ ಅಮರೇಶ್ವರನ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಾ ಅಂತ ಕಳಿಸ್ತಾರ. ಅಲ್ಲೆಲ್ಲ ಗುರುಗಳು ಕಳಿಸಿಕೊಟ್ಟಂಗ ಹೋಗಿ ಶರಣಮ್ಮ ಬಂದು ಗುರುಗಳ ಮುಂದೆ ನಿಂತಾಗ ಏನು ನೋಡ್ ಬಂದೆವ ಅಂತ ಕೇಳ್ತಾರ. ಅಲ್ಲಿ ಸಾಕ್ಷಾತ್ ನಿಮ್ಮ ದರ್ಶನನೇ ಆಯ್ತ್ರಿ ಅಪ್ಪಾರ ಅಂತ ಹೇಳ್ತಾರಂತ ಶರಣಮ್ಮ. ಸರಿ, ನೀ ಭಾಳ ದೊಡ್ಡ ಮನುಷ್ಯಾಳಿದ್ದಿ ಬಿಡು ಅಂತಿರ್ತಾರಂತ ಬಸವಾರ್ಯರು ಸಜ್ಜಲಗುಡ್ಡದ ಶರಣಮ್ಮ ತಾಯಿಗೆ. ಸಜ್ಜಲಗುಡ್ಡದಾಗ ಕಂಬಳಿ ಹಾಳದಾಗ ಅಸಂಖ್ಯ ಭಕ್ತರು ಆಕೆಗೆ ಸಿಗ್ತಾರ. ಯಾಕಂತಂದ್ರ ಬಂದಂತ ಭಕ್ತರು ಒಂದು ದಿನಾನು ನೋವಿನಿಂದ ವಾಪಸ್ ಹೋಗಿರಲ್ಲಂತ, ಹಸಿವೆಯಿಂದ ವಾಪಸ್ ಹೋಗಿರಲ್ಲಂತ. ಆ ರೀತಿ ಅವರಿಗೆ ಸಮಾಧಾನ ಹೇಳಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟು ಸಜ್ಜಲಗುಡ್ಡ ಶರಣಮ್ಮ ತಾಯಿ ಕಳಿಸ್ತಿರ್ತಾಳೆ. ಒಂದಿನ ಸಜ್ಜಲಗುಡ್ಡದಾಗ ಭಾಳ ಬರ ಬಂದ್ಬಿಟ್ಟಿರ್ತಂತ, ಮಳಿ ಅವಶ್ಯಕತೆ ಭಾಳ ಇರ್ತಂತ. ರೈತರೆಲ್ಲ, ತಾಯಿನೂ ತನ್ನ ಜೊತೆ ತನಗಿದ್ದಂತ ಒಂದ್ ಸಣ್ಣ ಭೂಮಿಯೊಳಗ ಭಕ್ತರ ಜೊತೆ ಅಲ್ಲಿ ಸುತ್ತಮುತ್ತಲಿನವ್ರ ಜೊತೆ ಸೇರ್ಕೊಂಡು ಕೃಷಿ ಕಾರ್ಯ ಮಾಡುದು, ಸತತ ಕೆಲಸ ಮಾಡುದು. ಆಮೇಲೆ ಸಜ್ಜಲಗುಡ್ಡದಾಗ ತಾಯಿ ತನ್ನ ಹೊಟ್ಟೆಗೆ ಹೊಟ್ಟೆ ಪಾಡಿಗೆ ಹೆಂಗಿರ್ತಾಳ ಅಂತಂದ್ರ, ಬಸವಾರ್ಯರು ಆ ಊರಾಗಿನ ಒಂದ್ 5 ಮನೆಗೆ ಹೇಳಿರ್ತಾರ, 5 ಮನ್ಯಾಗ ಭಿಕ್ಷಾ ಬೇಡಬೇಕು ದಿನಾಲು. 1 ಸಲ ಅಲ್ಲ 2 ಸಲ, 3ನೇ ಸಲ ಅಮ್ಮ ಅಂತ ಕರೆದಾಗ ಆ ಮನ್ಯಾನವ್ರು ಹೊರಗ್ ಬರ್ಲಿಲ್ಲ ಅಂದ್ರ ಮುಂದಿನ ಮನೆಗೆ ಹೋಗ್ಬೇಕು. ಮತ್ತೊಂದ್ ಮನೆಗೆ ಹೋಗುವಂಗಿಲ್ಲ. ಅವ್ರ ಮನ್ಯಾಗ ಅರ್ಧ ರೊಟ್ಟಿನೇ ಇಸ್ಕೊಳ್ಬೇಕು, ಒಂದೇ ಹೊತ್ತು ಊಟ ಮಾಡ್ಬೇಕು. ಈ ರೀತಿ ಆಕೆಗೆ ಹೇಳಿ ಬಸವಾರ್ಯರು ಸಜ್ಜಲಗುಡ್ಡಕ್ಕೆ ಕಳಿಸಿರ್ತಾರ. ತಾಯಿ ಶರಣಮ್ಮ ಎಷ್ಟು ದುಡಿತಿರ್ತಾಳ, ಎಷ್ಟು ಕೆಲಸ ಮಾಡ್ತಿರ್ತಾಳ. ದಿನನಿತ್ಯ ಮುಂಜಾನೆ ಎದ್ದು ಸ್ನಾನ ಮಾಡ್ಕೊಂಡು ಲಿಂಗಾರ್ಚನೆ ಮಾಡಿ ಭಿಕ್ಷೆಗಂತ ಅದೇ 5 ಮನೆಗೆ ಹೋಗ್ತಾಳ. ಅಮ್ಮ ಅಮ್ಮ ಅಂತ 2 ಸಲ ಕರೀತಾಳ. 3ನೇ ಸಲ ಕರೆದಾಗ ಅವ್ರು ಬರ್ಲಿಲ್ಲ ಅಂದ್ರ ಮುಂದಿನ ಮನೆಗೆ ಹೋಗ್ತಿರ್ತಾಳ. ಇದನ್ನು ಗಮನಿಸಿ ಆ ಮನೆಯವರು ಕೂಡ ಎಂತ ಶರಣೆಗೆ ಪಾಪ ಗುರುಬಸವಾರ್ಯರು ಹಿಂಗ್ಯಾಕ್ ಮಾಡ್ಯಾರ ಅಂತ ಹೇಳಿ ಮನಸ್ಸಿನಾಗೆ ಹಳಹಳಿಸಿ ತಾಯಿ ಬರು ಹೊತ್ತಿಗೆ ತಾವೇ ಬಂದು ಹೊಸ್ತಲ್ಕ್ ನಿಂದಿರ್ತಿರ್ತಾರಂತ. ಆಕೆ ನಮಗ ಅಮ್ಮ ಅಂತ ಕರಿಬಾರ್ದು, ಆಕೆ ಜಗತ್ತಿನ ತಾಯಿ ಅದಾಳ ಅಂತ ಹೇಳಿ. ಅಷ್ಟೇ ಪ್ರಸಾದದೊಳಗ ತನ್ನ ಇಡೀ ಬದುಕನ್ನ ಕಳಿತಾಳ. ಅದೆಷ್ಟು ಬಾರಿ ಶರಣಮ್ಮ ಅನುಷ್ಠಾನಕ್ಕೆ ಕೂಡ್ತಾಳ. ಅನುಷ್ಠಾನಕ್ಕೆ ಕುಂತಾಗ 5 ದಿನ, 11 ದಿನ, ಆಮೇಲೆ 30 ದಿನ
ಒಂದು ಉತ್ತತ್ತಿ ತಿಂದು ಬರೀ ಒಂದು ಉತ್ತತ್ತಿ ತಿಂದು ಬರೀ ಒಂದು ಲೋಟ ಹಾಲು ಕುಡಿದು ಬರೀ ಒಂದು ಕೆಂಪು ಕಲಸಕ್ಕರೆ ತಿಂದು ಹಿಂಗ ಅನುಷ್ಠಾನಕ್ಕೂ ಕೂಡ್ತಿರ್ತಾಳ ಶರಣಮ್ಮ ತಾಯಿ. ಆಕೆ ನಂಬಿ ಬಂದವರಿಗೆ ಯಾವತ್ತೂ ಮೋಸ ಮಾಡಿಲ್ಲ ಅಂತ. ಅಷ್ಟು ಶಿವಯೋಗ ಸಿದ್ಧಿ ಆಗಿರ್ತದ. ಒಂದಿನ ಮಳಿ ಬಹಳ ಅವಶ್ಯಕತೆ ಇರ್ತದ, ಮಾಡಾಗಿರಲ್ಲ, ಮುಗುಲ್ ನೋಡಿದ್ರ ಮಳಿ ಬರು ಯಾವ ಸೂಚನೆನೂ ಇರಲ್ಲ. ಅಲ್ಲೇ ಅಗಸರ್ ಅಮೀನಪ್ಪ ಅನ್ನೋವ ಮಗಲ್ಕ ಕುಂತು ಕೆಲಸ ಮಾಡ್ತಿರ್ತಾನ, ಹೊಲದಾಗ ಹಳಹಳಿಸ್ತಿರ್ತಾನ, ಮುಗಿಲ್ ಕಡೆ ನೋಡ್ತಿರ್ತಾನ, ಮಳಿ ಬಂದ್ರ ಚಲೋ ಆಗ್ತದ ಅಂತ ಯೋಚನೆ ಮಾಡ್ತಿರ್ತಾನ. ಅವಾಗ ಎಲ್ಲಾ ಭಕ್ತ ಸ್ತೋಮನೆ ಬಂದು ನೋಡ್ತಾಯಿ ಹೆಂಗಾಗ್ಯದ ಮಳಿ ಬರುವಲ್ತು ಅಂತಾರ. ಹೌದಪ್ಪ, ಯಾಕೋ ಗುಡ್ದೂರಪ್ಪ ಸಿಟ್ಟಿಗೆರಾನ, ಏನ್ ಮಾಡುದು, ಅಮೀನಾ ಬಾ ಇಲ್ಲಿ ಅಂತ ಕರೀತಾರ. ಅಂದ್ರ ಯಾವ ಕೆಲ್ಸಾನು ಮಾಡಿದಿನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅನ್ನೋ ಹಂಗ ಮಾಡ್ದೆ ಅನ್ನೋದು, ತಾಯಿ ಮಾಡಿದ್ಲು ಅನ್ನೋದು ನೋಡೋರಿಗೆ ಅನ್ನಿಸ್ಬಾರ್ದು ಅನ್ನೋ ಉದ್ದೇಶಕ್ಕ ಬಾ ಇಲ್ಲಿ ಅಮೀನಾ ಅಂತಾಳಂತ. ಅಮೀನ ಬರ್ತಾನ. ನೋಡು ಎಲ್ಲಾರ ಒಂದ್ ಸಣ್ಣ ಮೋಡ ಕಾಣಕತ್ತ ನೋಡು ಅಂತಾನಂತ. ಹ್ಞೂ ಯವ್ವ, ಅಲ್ಲಿ ದೂರದಾಗ ಒಂದ್ ಸಣ್ಣದಾದ್ ನೋಡು ಅಂತಾನಂತ ಅಮೀನ್. ಕರೀಲಿ ಅಮೀನ್ ಅದಕ್ಕ, ಬಾ ಬಾ ಅಂತ ಕರಿ ಅಂತಾಳಂತ ಸಜ್ಜಲಗುಡ್ಡ ಶರಣಮ್ಮ. ಅಮೀನ ನಕ್ಕೊಂತ ಬಾ ಬಾ ತಾಯಿ ಹೇಳ್ಯಾಳ ವಲ್ ಅನ್ನೋದು ಹೆಂಗ ಅಂತ ಮೋಡಕ್ ಬಾ ಬಾ ಅಂತಾನಂತ. ಇಡೀ ಕಾರ್ಮೋಡಾನೆ ಸಜ್ಜಲಗುಡ್ಡದ ತುಂಬೆಲ್ಲ ಹರಡ್ಕೊಂಡು ಮುಂದ್ ಒಂದ್ 4-5 ನಿಮಿಷನಾಗ ಧೋ ಅಂತ ಮಳಿ ಬಂದ್ಬಿಡ್ತಂತ. ಅವಾಗ ಎಲ್ಲಾರು ತಾಯಿ ನಿನ್ನಿಂದ ನಾವು ಭಾಳ ಉಪಕೃತರಾದ್ವವ, ಈ ಊರಿನ ಪುಣ್ಯ ಅವ ನೀನು ಅಂತ ಹರಿಸ್ತಿರ್ತಾರಂತ. ಹಂಗೆ ಸಜ್ಜಲಗುಡ್ಡಕ್ಕ ಆಮೇಲೆ ಕಂಬಳಿ ಹಾಳಕ್ಕ 2 ಊರುಗಳಿಗೆ 2 ಕಿಲೋಮೀಟರ್ ಅಂತರದವಾಗಿರ್ತಾವಂತ. ನಡ್ಕೊಂತ ಹೋಗುದು ಬರೋದು ಶರಣಮ್ಮ ತಾಯಿ ಮಾಡ್ತಿರ್ತಾಳ. 2 ಊರ್ನಾಗ ಯಾರಿಗೇ ಏನೇನು ಆದ್ರೂ ಶರಣಮ್ಮ ಅದಕ್ಕೆ ಸೂಕ್ತ ಪರಿಹಾರವನ್ನ ಕೊಡ್ತಿರ್ತಾರ. ಆಮೇಲೆ ಹಿಂಗೆ ಒಂದ್ಸಲ ಕಂಬಳಿ ಹಾಳ್ದಾಗ ಒಂದು ಕ್ವಾಣ ಭಾಳ ಕಾಡ್ತಿತ್ತಂತ ಮಂದಿಗೆಲ್ಲ. ಬೆಳೆ ಹಾಳು ಮಾಡೋದು, ಹೆಣ್ಮಕ್ಳಿಗೆ ಇರಿಯುವುದು, ಸಣ್ಣ ಕೂಸುಗಳಿಗೆ ತುಳಿಯುವುದು, ಒಟ್ಟು ಎಲ್ಲರಿಗೂ ಕಷ್ಟ ಕೊಡ್ತಿತ್ತಂತ. ಒಂದಿನ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಕೊಂದು ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಓಡಿಸ್ಕೊಂಡು ಹೊಂಟಿದ್ರಂತ. ಅದು ಬಂದು ಸೀದಾ ತಾಯಿ ಪಾದದ ಮುಂದೆ ಕುಂತಂತ. ಅವಾಗ ಎಲ್ಲರಿಗೂ ತಾಯಿ ಹೇಳದ್ಲಂತ, ಇರ್ಲಿ ಬಿಡ್ರಪ್ಪ, ಪಾಪ ತಿಳಿಲಾರ್ದಕ್ ಮಾಡ್ಯದ, ಅದನ್ನು ಅದ್ರ ಕರ್ಮ ಕಳ್ಕೊಳಕ್ ಬಂದದ, ಮುಗೀತು, ಅದ್ರ ಕರ್ಮ ಎಲ್ಲ ಕಳ್ದದ, ನೀವೇನ್ ಮಾಡ್ಬೇಡ್ರಿ, ನಾ ಅದಕ್ಕೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಮಂದಿಗೆ ಸಮಾಧಾನ ಮಾಡಿ ಕಳಿಸ್ತಾಳೆ. ಆಮೇಲೆ ಸುಮ್ ಕುಂತಂತ ಕೋಣಕ್ಕ ಬಸವ, ಯಾಕೆ ಕಾಡ್ತೆಪ್ಪ, ನೀ ಬಂದ ಕೆಲಸ ಆಯ್ತು, ನಾಳೆ ಹೋಗ್ಬಿಡು ಅಂತಾಳಂತ ಶರಣಮ್ಮ. ಅದು ಎದ್ದು ಹೋತ. ಆಮೇಲೆ ಮರುದಿನ ಬಂದು ಸಜ್ಜಲಗುಡ್ಡದಾಗ ಶರಣಮ್ಮನ ಗುಡಿಸಲಿನ ಮುಂದ ಒಂದು ಪತ್ರಿ ಗಿಡದ ಕೆಳಗ ತನ್ನ ಕೊನೆ ಉಸಿರನ್ನ ಎಳೀತು. ಅದಕ್ಕೆ ಇವತ್ತಿಗೂ ಅಲ್ಲಿ ಪೂಜೆ ಮಾಡ್ತಾರ ಅನ್ನೋ ಪ್ರತೀತಿ ಅದು. ಆಮೇಲೆ ಒಂದು ಹಿಂಗೆ ಮಠದ ಸಜ್ಜಲಗುಡ್ಡ ಶರಣಮ್ಮನಿಗೆ ಬಂದಂತ ಭಕ್ತರದು ಕಾಣಿಕೆಗಳನ್ನ ದೋಚಿ ಶರಣಮ್ಮ ತಾಯಿಯನ್ನ ದೂಷಿಸಿ ಬೈದು ಅಂತ ಒಬ್ಬ ವ್ಯಕ್ತಿ ಶರಣಮ್ಮ ತಾಯಿಗೆ ಮನ್ಸಿಗೆ ಬಹಳ ಬೇಜಾರ್ ಮಾಡಿರ್ತಾನ. ಆತ ಒಂದಿನ ಇದ್ದಕ್ಕಿದ್ದಂಗೆ ಸತ್ತು ಹೋಗ್ತಾನ. ಮುಂದ ಮಠಕ್ಕೆ ಒಂದು ನಾಯಿ ಬರ್ತದ, ಭಾರಿ ಸ್ಟ್ರಾಂಗ್ ಆದ ಭಾಳ ಚಲೋ ನಾಯಿ, ಮಠ ಕಾಯ್ತಿರ್ತದ. ಎಲ್ಲಾರು ಆ ನಾಯಿಗೆ ಬೈದ್ರ ಹೊಡೆದ್ರ ಶರಣಮ್ಮ ಹೇಳ್ತಿರ್ತಾಳಂತ, ಏ ಬೈಬೇಡ್ರಿ, ಅವ ನಮಗ್ ಭಾಳ ಬೇಕಾದವದಾನ, ತನ್ನ ಕರ್ಮ ಕಳ್ಕೊಳಕ್ ಹುಟ್ಟಿ ಬಂದಾನ, ಇಲ್ಲಿ ಸೇವಾ ಮಾಡ್ತಾನ, ಕಾಯ್ತಾನ, ಇರ್ಲಿ ಬಿಡ್ರಿ, ಅವನ್ ಪಾಪ ಪರಿಹಾರಕ್ಕಾಗಿ ನಾಯಿ ಜನ್ಮ ಪಡ್ಕೊಂಬಂದಾನ ಅಂತ ಹೇಳ್ತಿರ್ತಾರ. ಯಾರು ಮುಂದೆ ಏನ್ ಆಗ್ತಾರ ಅನ್ನೋದು ತಾಯಿ ಶರಣಮ್ಮಳಿಗೆ ಆ ಮಟ್ಟದ ದೂರದೃಷ್ಟಿ ಇತ್ತು. ಒಂದಿನ ಶರಣಮ್ಮ ತಾಯಿ ಎಲ್ಲ ಭಕ್ತರು ಅಷ್ಟೇ ಯಾಕ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಾಹಿತಿಗಳು ಎಲ್ಲರೂ ಬಂದು ತಾಯಿ ಶರಣಮ್ಮಳ ಪಾದಗಳೊಳಗ ತಮ್ಮ ನೋವನ್ನ ಹೇಳ್ಕೊಂಡು ಹೋಗ್ತಿರ್ತಾರ. ಇಂಥ ಸಮಯದೊಳಗೆ ಗುಡ್ದೂರ್ ಬಸವಾರ್ಯರಿಗೆ ಹುಷಾರ್ ತಪ್ತದ, ಗುಡ್ದೂರಿಗೆ ಬರಬೇಕು ಅಂತ ಸಜ್ಜಲಗುಡ್ಡ ಶರಣಮ್ಮ ತಾಯಿಯನ್ನ ಕೇಳ್ಕೊಳ್ತಾರ. ಹೋಗ್ತಾಳ ಶರಣಮ್ಮ. ಆ ಪೂಜ್ಯರ ಪರಿಸ್ಥಿತಿ ಕಂಡು ಕಂಗಾಲಾಗ್ತಾಳ. ನನಗೆ ಬದುಕು ಕೊಟ್ಟವ್ರು ಇವರು ಅಂತ ಹೇಳಿ, ಅಂದ್ರ ಲಿಂಗ ದೀಕ್ಷೆಯನ್ನ ಕೊಟ್ಟು ಮಗಳಂತೆ ನೋಡ್ಕೊಂಡು ನನಗೀ ಸಮಾಜದೊಳಗೆ ಒಂದಿಷ್ಟು ಸ್ಥಾನಮಾನ ಕೊಟ್ಟು ಸಮಾಜದ 4-6 ಜನರಿಗೆ ನನ್ನಿಂದ ಹಿತವಾಗುವಂತ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟವರು, ಅವ್ರ ಪಾದದ ಧೂಳಿನ ಒಂದು ಕಣ ನಾನು ಅಂತ ಹೇಳಿ
ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಗುರುಬಸವಾರ್ಯರ ಸೇವೆ ಮಾಡ್ತಾಳ. ನೋಡ್ಕೊಂತ ಕುಂತಿರ್ತಾಳ. ಬಸವಾರ್ಯರು ಒಂದು ದೃಷ್ಟಿಯನ್ನ ಶರಣಮ್ಮ ತಾಯಿಯತ್ತ ಬೀರಿ ತಮ್ಮ ಕೊನೆ ಉಸಿರನ್ನ ಎಳೆದು ಲಿಂಗದಲ್ಲಿ ಲೀನರಾಗಿ ಹೋಗ್ತಾರ. ಮೊದಲೇ ಹೇಳಿರ್ತಾರಂತವ್ರು, ನಾ ಇನ್ನು ಹೋಗಿ ಬರ್ತೀನಿ, ನನಗ ಸಮಾಧಿ ತೋಡ್ರಿ ಅಂತ ಹೇಳಿ. ಅಲ್ಲಿದ್ದ ಭಕ್ತರೆಲ್ಲ ಹೆಂಗ ಸಾಯುಕಿನ ಮೊದಲೇ ಸಮಾಧಿ ತೋಡುದು ಅಂತ ಸುಮ್ಮನಾಗಿರ್ತಾರಂತ. ಆದ್ರೆ ಅವರಿಗೆ ಸಮಾಧಿ ಮಾಡ್ಬೇಕಾದ್ರೆ ಒಂದು ದೊಡ್ಡ ಗುಂಡಗಲ್ಲೇ ಹತ್ತಿ ಬಿಡ್ತದಂತ. ಅದನ್ನ ತೆಗೆದು ಹಾಕ್ಲಿಕ್ಕೆ 2 ದಿನ ಕಾಲ ಹಿಡಿತಂತ. ಅದಕ್ಕೆ ಅವ್ರು 2 ದಿನ ಮೊದಲೇ ಭಕ್ತರಿಗೆ ಹೇಳಿರ್ತಾರಂತ, ಶರಣಮ್ಮ ತಾಯಿಗೆ ಹೇಳಿರ್ತಾರಂತ, ನನಗೆ ಸಮಾಧಿ ಮಾಡಿಸು ಅಂತ. ಅಷ್ಟು ದೂರದೃಷ್ಟಿ, ಮುಂದೆ ಏನಾಗ್ತದ ಅನ್ನೋದು ಅವರಿಗೆ ಗೊತ್ತಿರುವಷ್ಟು ಆ ಮಟ್ಟಕ್ಕೆ ಜ್ಞಾನ ಹೊಂದುವಂತ ಶಿವಧ್ಯಾನ, ಆ ಸಿದ್ಧಿಯನ್ನ ಪಡ್ಕೊಂಡಿದ್ರು. ಆ ಗುರುವಿಗೆ ತಕ್ಕ ಶಿಷ್ಯ ಆಗಿ ಶರಣಮ್ಮ ತಾಯಿ ಬೆಳೆದಿದ್ರು. ಗುರುವನ್ನ ಕಳ್ಕೊಂಡು ಅನಾಥರಾಗ್ತಾರ. ಸಜ್ಜಲಗುಡ್ಡ ಶರಣಮ್ಮಗ್ ಲಿಂಗ ದೀಕ್ಷೆಯನ್ನ ಕೊಟ್ಟಾಗ ಬಸವಾರರು ಅಲ್ಲಿನ ಜನ ಎಲ್ಲ ಈಕೆ ಕೀಳು ಜಾತಿಯಕ್ಕಿ ಕುರುಬ್ರಕ್ಕೆ ಆಗಿದ್ದು ಲಿಂಗ ಹಾಕೊಂಡಾಳ ಹಂಗ್ ಹಿಂಗಂತ ಮಾತಾಡ್ತಾರ ಅಂತ ಹೇಳಿ ಎದಿ ಮ್ಯಾಲಿನ ಲಿಂಗ ತಲೆಯಾಗಿ ಇಟ್ಕೊಂಡಿದ್ರಂತ ಶರಣಮ್ಮ. ಅವಾಗ ಹಿಂಗೆ ಒಬ್ಬ ಮಹನೀಯರು, ನಿನಗ ಲಿಂಗ ದೀಕ್ಷೆ ಕೊಟ್ಟ ಗುರುವಿನ ಮಹಿಮೆ ಗೊತ್ತದೇನ ನಿನಗ, ಅವ್ರು ಏನೇ ಬಂದ್ರು ಎದುರಿಸ್ತಾರ, ನೀ ಯಾಕೆ ತಲೆಯಾಗಿ ಇಟ್ಕೊಂಡಿ ಅದನ್ನ ಎದಿ ಮೇಲೆ ಹಾಕೊಂಡು ತಿರುಗಾಡು ಅಂತ ಹೇಳಿದ್ರಂತ. ಅವಾಗಿನಿಂದ ಶರಣಮ್ಮ ತಾಯಿ ಎದಿ ಮೇಲೆ ಲಿಂಗವನ್ನ ತೊಟ್ಟು ನಡೀತಿರ್ತಾಳಂತ. ಯಾರೇ ಭಕ್ತರು ಬಂದ್ರ ಒಂಚೂರು ಅವ್ರಿಗೆ ಕಾಯಿಸ್ತಿರಲ್ಲ. ಆ ಗುರುವನ್ನ ಕಳ್ಕೊಂಡ ತಾಯಿ ಅನಾಥಿ ಆದಂತಾಗಿ ಒಂದು ಪ್ರಸಾದ ಸೇವಿಸ್ಲಾರ್ದೆ ಇಡೀ ತನ್ನ ಜೀವನನೇ ಸಾಕು ಅನ್ನೋ ಮಟ್ಟಕ್ಕೆ ತರಿಸಿ ನಿಲ್ಲಿಸಿದಾಗ ಭಕ್ತರೆಲ್ಲ ಬಂದು, ಈಗ ಬಸವಾರರನ್ನ ಕಳ್ಕೊಂಡಿದ್ದೇ ದೊಡ್ಡದಾಗದ ನಮಗ, ಅದೇ ತುಂಬಲಾಗದ ನಷ್ಟ, ನೀವು ಅವರಿಂದ ಮೂಡಿದಂತ ಶಿಲ್ಪ, ನೀವು ಅವರ ಕೊಡುಗೆ, ನೀವು ಕೂಡ ಅವ್ರಂಗೆ ಮಾಡಿದ್ರೆ ನಾವೇನ್ ಮಾಡೋಣ, ನೀವು ಚೈತನ್ಯ ಶೈಲರಾಗ್ಬೇಕು, ನೀವು ನಮಗ್ ದಾರಿ ತೋರ್ಬೇಕು, ನೀವು ನಮ್ಮ ಬದುಕಿಗೆ ಆಸರಾಗ್ಬೇಕು ಅಂತ ಬೇಡ್ಕೊಂಡಾಗ ಭಕ್ತರಿಗೆ ಇಲ್ಲ ಅನ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ಶರಣಮ್ಮ ತಾಯಿ ಹ್ಞೂ ಅಂತ ಹೇಳಿ ಮತ್ತ ದಿನನಿತ್ಯದಂಗ ಎಲ್ಲಾರ ಮನೆ ಭಿಕ್ಷಾ ಬೇಡ್ಕೊಂಡು ಪ್ರಸಾದ ತಗೋತಿರ್ತಾರಂತ. ತಾಯಿ ಶರಣಮ್ಮ ಹಾಡಾಕತ್ಲು ಅಂತಂದ್ರ 1 2 ತಾಸು 3 ತಾಸು ಆದ್ರೆ ಯಾರೂ ಕದಲ್ತಿರಲ್ಲಂತ. ಅಷ್ಟು ಸ್ಫುರದ್ರೂಪ ಸೌಂದರ್ಯವತಿ ಆಗಿರ್ತಾರ. ಅವರಿಗೆ ಬಸವಾರರು ಹೋಗುವಾಗ ಈಕೆಯ ಸೌಂದರ್ಯನೇ ಈಕೆಗೆ ಚ್ಯುತಿ ಆಗ್ಬಾರ್ದು ಅಂತ ಹೇಳಿ ಶರಣಮ್ಮ ತಾಯಿಗೆ, ತಾಯಿ ನೀ ಯಾರೇ ದೊಡ್ಡೋರು ಬಂದ್ರ ನನ್ನನ್ನು ಸೇರಿಸಿ ಅವ್ರ ಮುಖ ನೋಡ್ಬಾರ್ದು, ನೀ ಅವ್ರ ಕಾಲ್ ನೋಡ್ಬೇಕು ಸಾಕು, ಅಷ್ಟೇ ಸಾಕಾಗ್ತದ. ನೀ ಅವ್ರ ಕಾಲ್ ನೋಡಿ ಅವ್ರ ವ್ಯಕ್ತಿತ್ವ ತಿಳ್ಕೊಳ್ಳೋ ಶಕ್ತಿ ನಿನಗ್ ಬರ್ತದ, ನಿನಗ ಐತಿ ತಾಯಿ ಅಂತ ಹೇಳ್ತಿದ್ರಂತ. ಅದರಂತೆ ಶರಣಮ್ಮ ತಾಯಿ ಯಾವತ್ತೂ ಯಾರ ಮುಖಾನು ನೋಡಿ ಅವ್ರ ಮನ್ಸಿನಾಗ ಯಾವುದೂ ಇಲ್ಲ ಸಲ್ಲದ ಭಾವನೆಗಳು ಬರ್ಲಾರ್ದಂಗ ನೋಡ್ಕೊಂಡ್ರಂತ. ಎಲ್ಲರ ಕಾಲುಗಳನ್ನ ನೋಡಿ ಅವ್ರ ಎಂತವ್ರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿ, ಅಂತಃಕರಣದ ಶಕ್ತಿ ತಾಯಿಗಿತ್ತಂತ. ಆಮೇಲೆ ನಾನು ಶಿಕ್ಷಣ ಪಡೀಲಿಲ್ಲ, ಆದ್ರೆ ಸಾಕಷ್ಟು ಜನರಿಗೆ ಶಿಕ್ಷಣ ಬೇಕು, ಶಿಕ್ಷಣ ಇಲ್ಲ ಅಂತಂದ್ರ ಜನ ಮೌಢ್ಯದೊಳಗ ತೇಲಿ ಹೋಗ್ತದ, ಎಲ್ಲ ಮನೆಗಳು ಉದ್ಧಾರ ಆಗ್ಬೇಕು ಅಂದ್ರೆ ಶಿಕ್ಷಣ ಬೇಕು ಅಂತ ಹೇಳಿ 1964ರಾಗ SR ಖಂಟಿ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಕಾಡಿ ಬೇಡಿ ಸಜ್ಜಲಗುಡ್ಡದಾಗ ಒಂದು ಹೈಸ್ಕೂಲ್ ತೆರೀತಾರ. ಅಲ್ಲಿ ಹೆಣ್ಮಕ್ಳಿಗೆ ವಸತಿ ಗೃಹಗಳನ್ನ ತೆಗಿತಾರ. ಅಷ್ಟೇ ಅಲ್ಲದೆ ಪ್ರಸಾದ ಮಂದಿರಗಳನ್ನ ಸ್ಥಾಪಿಸ್ತಾರ. ಸಾಕಷ್ಟು ರೀತಿ ತಮ್ಮನ್ನ ತಾವು ಆಧುನಿಕತೆಗೆ ತಕ್ಕಂಗೆ ಬದಲಾಯಿಸ್ಕೊಂಡು ಭಕ್ತರಿಂದ ಬಂದಂತ ಹಣವನ್ನ ಶೇಖರಿಸಿ ಸಮಾಜದ ಉದ್ಧಾರಕ್ಕಾಗಿ ಬಳಸ್ತಿರ್ತಾರೆ. ಒಂದಿನ ಆ ತಾಯಿಯನ್ನ ನೋಡ್ಲಕ್ಕ ಗದಗ್ನಿಂದ ಕವಿರ ಬಸವರಾಜ್ ತುಪ್ಪದವ್ರು ಬಂದಿರ್ತಾರಂತ. ಅಮ್ಮ, ನಾನು ಬಸವ ಕಾವ್ಯ ದರ್ಶನ ಪುರಾಣ ಬರ್ದೀನ್ರಿ, ಇದನ್ನ ನೀವು ಬಿಡುಗಡೆ ಮಾಡ್ಬೇಕು, ನೀವು ಓದ್ಬೇಕು ಅಂತ ಹೇಳಿ ಅವ್ರ ಮುಂದೆ ಕೊಟ್ಟಾಗ ಕೈಗಿಟ್ಟಾಗ ಅದನ್ನ ತಗೊಂಡು ತಾಯಿ ಅದಕ್ಕೆ ನಮಸ್ಕಾರ ಮಾಡಿ, ಬಸವಣ್ಣನ ಪುರಾಣ ಬರ್ದಿಯಪ್ಪ, ಬಸವಣ್ಣ ಬಹಳ ನಮಗ್ ಬದುಕಿಗೆ ದಾರಿ ತೋರಿಸ್ದವ, ನಮ್ಮ ಗುರುಗಳು ಅದನ್ನೇ ಹೇಳ್ತಿದ್ರು, ಬಸವಣ್ಣನನ್ನ ನಿತ್ಯ ಸ್ಮರಿಸ್ತಿದ್ರು ನೋಡಪ್ಪ, ನಾನು ಅಖಂಡೇಶ್ವರದ್ದು ಬಸವಣ್ಣಂದು ವಚನದ ಹೇಳೇನಪ್ಪ ಅಂತ ಹೇಳಿ ಬಸವ ಕಾವ್ಯ ದರ್ಶನ ಪುಸ್ತಕ ಕೈಯಾಗಿ ಹಿಡ್ಕೊಂಡು, ಬಸವನಾಮವು ಕಾಮಧೇನು ಕಾಣಿರೋ, ಬಸವನಾಮವು ಕಲ್ಪವೃಕ್ಷ ಕಾಣಿರೋ, ಬಸವನಾಮವು ಪರುಷದ ಕಣಿ ಕಾಣಿರೋ, ಬಸವನಾಮವು ಸಂಜೀವನದ ಮಾಲಿಕೆ ಕಾಣಿರೋ, ಇಂತಿಪ್ಪ ಬಸವನಾಮಾಮೃತವನ್ನ ಜಿಹ್ವೆಯ ತುಂಬಿ ಹೊರಸೂಸಿ ಮನವ ತುಂಬಿತ್ತು,
ಆ ಮನ ತುಂಬಿ ಹೊರಸೂಸಿ ಸರ್ವಾಂಗ ರೋಮ ಕುಳಿಗಳನ್ನೆಲ್ಲ ಭೇದಿಸಿತ್ತಾಗಿ ನಾನು ಬಸವಾಕ್ಷರವೆಂಬ ಹಡಗನೇರಿ ಬಸವ ಬಸವ ಎಂದು ಭವಸಾಗರವ ದಾಟಿದೆನಯ್ಯ ಖಂಡೇಶ್ವರ ಅಂತ ಸೊಗಸಾಗಿ ಹಾಡ್ತಾರಂತ ಶರಣಮ್ಮನವರು. ಗದಗ್ನ ಕವಿ ಬಸವರಾಜ್ ತುಪ್ಪದ್ ಬರೆದಂತ ಬಸವ ಕಾವ್ಯ ದರ್ಶನ ತಾಯಿಗೆ ಹಾಡಿದ ಈ ಒಂದು ವಚನದಾಗ ಆಗಿ ಹೋಯ್ತಲ್ಲ ಅಂತ ಅವ್ರಿಗೆ ಅನ್ನಿಸ್ತದಂತ. ಅಷ್ಟು ಸೊಗಸಾಗಿ ಸದಾ ಬಸವ ಬಸವ ಅಂತಿರ್ತಾರಂತ. ಒಂದು ದಿನಕ್ಕೆ 12,000ಕ್ಕೂ ಹೆಚ್ಚು ಸಲ ಷಡಕ್ಷರಿ ಮಂತ್ರವನ್ನ ಜಪಿಸ್ತಿರ್ತಾರೆ. ಸಜ್ಜಲಗುಡ್ಡದಿಂದ ಕಂಬಳಿ ಹಾಳದಿಂದ ಯಾವ ಭಕ್ತರು ಬಂದ್ರು ಎಕಡೆ ಹೋದ್ರು, ತಾವು ಸ್ನಾನ ಮಾಡ್ತಿರ್ಬೇಕಾದ್ರೆ ಯಾವ್ಯಾರ ಪೂಜರು ಯಾರೇ ಬಂದ್ರು ಅಂತಂದ್ರ ಭಕ್ತರು ಬಂದ್ರು ಅಂತಂದ್ರ ಅವ್ರು ಕಾಯಬಾರ್ದು ಅಂತ ಹೇಳಿ 2 ಚರಿಗೆ ನೀರ್ ಹಾಕೊಂಡು ಅದೇ ಹಸಿ ಬಟ್ಟಿ ಮೇಲೆ ಬಂದ್ ಅವ್ರ ಮುಂದ್ ಕುಂತಿ ಏನಾಯ್ತಪ್ಪ ಯಾಕ ತ್ರಾಸ ಅಂತ ಕೇಳ್ತಿದ್ರಂತ. ಯಾವ ಬಸ್ ಹೋಯ್ತೇನು ಬಂತೇನು ಅಂದ್ರ ಭಕ್ತರು ಬರ್ತಾರೆ ಈಗ ಅಂತ ಗೊತ್ತಾದ್ರ ಎಲ್ಲ ಕೆಲಸ ಬಿಟ್ಟು ಅವರು ಕೇಳಬೇಕು, ಅವ್ರ ನೋವುಗಳಿಗೆ ಆಲಿಸ್ಬೇಕು, ಕಿವಿ ಆಗ್ಬೇಕು, ಅವ್ರ ಕಣ್ಣೀರು ಒರೆಸ್ಬೇಕು ಅನ್ನೋ ಯೋಚನೆ. ಆ ತಾಯಿ ಓದಿಲ್ಲ ಅನ್ನೋದೊಂದು ಬಿಟ್ರ ಅವರಿಗೆ ಸಾಕಷ್ಟು ಜ್ಞಾನ ಸಿಕ್ಬಿಟ್ಟಿತ್ತು. ಅಷ್ಟೇ ಅಲ್ಲದೆ ತಾವು ತೆರೆದಂತ ಶಾಲೆಯೊಳಗಿನ ಮಕ್ಕಳಿಗೆ ಪ್ರತಿನಿತ್ಯ ಒಂದೊಂದು ಕೂಸಿಗೆ ಕರೆದು ಕೇಳ್ತಿದ್ರಂತ. ಇವತ್ತೇನ್ ಕಲ್ಸಿದ್ರು, ಇವತ್ತೇನ್ ಊಟ ಕೊಟ್ರು, ಇವತ್ತು ಯಾವ ಟೀಚರ್ ಬಂದ್ರು, ಯಾರು ಬರ್ಲಿಲ್ಲ, ಏನ್ ಹೇಳಿಕೊಟ್ರು, ಏನ್ ಹೇಳ್ಕೊಡ್ಲಿಲ್ಲ, ಯಾವ ಪಾಠ ಮುಗಿಸಿದ್ರು, ಯಾವ್ದು ಮುಗಿಸಿಲ್ಲ, ಊಟಕ್ಕೆ ಏನೇನ್ ಕೊಟ್ರು, ಎಲ್ಲಾನು ಕೊಟ್ಟಾರೋ ಇಲ್ಲೋ ಅಂತ ದಿನ ಒಂದೊಂದು ಹುಡುಗನಿಗೆ ಕರೆದು ಕೇಳ್ತಿದ್ರಂತ. ಅಂದ್ರ ಅಷ್ಟು ಎಲ್ಲದರತ್ತಾನು ಚಿತ್ತ ಅವರಿಗೆ, ಎಲ್ಲರ ಬಗ್ಗೆ ಕಾಳಜಿ. ಶರಣಮ್ಮ ತಾಯಿಗೆ ಸಾಕಷ್ಟು ಭಕ್ತ ಬಳಗ. ಎಂತ ಭಕ್ತ ಬಳಗ ಅಂದ್ರ ದೇವರನ್ನು ನಂಬಲಾರ್ದಂತ ನಮ್ಮ ಕರ್ನಾಟಕದ ಖ್ಯಾತ ಹಾಸ್ಯ ಲೇಖಕ ಬೀಚಿ ಅವರು ಒಂದಿನ ಅವ್ರಿಗೆ ದೇವರಿಗೆ ಕೈ ಮುಗ್ದೋರಲ್ಲಂತ, ಅವರು ದೇವರನ್ನ ನಂಬಲ್ಲ ಅಂತ ಸಾಮಾಜಿಕವಾಗಿ ಹೇಳ್ಕೊಳ್ತಿದ್ರು. ಅಂತವ್ರು ಸಜ್ಜಲಗುಡ್ಡದ ಶರಣಮ್ಮ ತಾಯಿಯನ್ನ ನೋಡಿದಾಗ ಅವರಿಗೆ ನಮಸ್ಕರಿಸ್ಬೇಕು ಅಂತ ಅನಿಸಿ ತಾಯಿಯ ಪಾದ ಮುಟ್ಟಿ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ತಾಯಿಯ ಆಶೀರ್ವಾದ ತಗೋತಾರಂತ. 1945ರಾಗ ಒಂದು ಏಕಾದಶಿ ಮಂಟಪ ಪೂಜೆ ಅಂತ ಮಾಡಿ ಸಜ್ಜಲಗುಡ್ಡದಾಗ ಕಂಬಳಿ ಹಾಳದಾಗ ಮಾಡಿರ್ತಾರಂತ. ಅವಾಗ ತಾಯಿಗೆ ಅದು ಮಾಡು ಮನಸ್ಸಿರಲ್ಲ. ಆದ್ರೂ ಭಕ್ತರೆಲ್ಲ ಒತ್ತಾಯದಿಂದ ಮಾಡಿ ಲಕ್ಷಾಂತರ ರೂಪಾಯಿ ಕಲೆ ಹಾಕಿ ಮಂಟಪ ಪೂಜೆ ಮಾಡಿ ಅಲ್ಲಿ ಸಾವಿರಾರು ಜನ ಸೇರ್ಕೊಂಡು ಪೂಜೆ ಎಲ್ಲ ಭಾಳ ಚಲೋ ಆಗ್ತದಪ್ಪ. ಆದ್ರ ಮುಂದ ಅಂತ ಹೇಳಿ ತಾಯಿ ಕಣ್ಣಾಗ ನೀರ್ ತೆಗ್ದಿರ್ತಾರಂತ. ಪೂಜೆ ಆದ ಮರುಕ್ಷಣನೇ ಗದ್ಲೆ ಎದ್ದು ಬಿಡ್ತದಂತ. ತಾಯಿ ಎಲ್ಲಾರ್ಗಿ ನಿಮ್ ಊರಿಗೆ ಹೋರಿ ಅಂತ ಬೇಡ್ಕೊಂಡ್ರು ಭಕ್ತರು ಸಜ್ಜಲಗುಡ್ಡದ ಶರಣಮ್ಮಗ್ ನೋಡ್ಕೊಂತ ಕೈ ಮುಕ್ಕೊಂತ ಅಲ್ಲೇ ನಿಂತಿರ್ತಾರಂತ. ಅವಾಗ ಒಬ್ರಿಂದ ಒಬ್ರಿಗೆ ವಾಂತಿ ಭೇದಿ ಸ್ಟಾರ್ಟ್ ಆಗ್ಬಿಡ್ತದಂತ. ಸಡನ್ ಆಗಿ ಕಾಲರ ಅನ್ನೋ ರೋಗ ಹರಡಿ ಬಿಟ್ಟಿರ್ತದಂತ ಆ ಪ್ರದೇಶದ ಒಳಗ. ಎಲ್ಲರೂ ಕಂಗೆಟ್ಟು ನಿಂತಾಗ ತಾಯಿ ಶಿವಸ್ವರೂಪಿಯಾಗಿ ಎದ್ದು ನಿಂತು ಚಂಡಿರಂಗಾಗಿ ಶರಣಮ್ಮ ಮುಪ್ಪಿನ ವಯಸ್ಸಿನಾಗ ನೀ ಹೋಗ್ತೀಯೋ ಇಲ್ಲೋ ಅಂತ ಹೇಳಿ ಬಡ್ದು ಕಾಲರವನ್ನ ಓಡಿಸ್ತಾರಂತ. ಇದು ಒಂದು ಪವಾಡ ಅನ್ನೋ ರೀತಿ ಬರ್ದಾರ ಪುಸ್ತಕನಾಗ. ಅದು ಓದಿದಾಗ ನನಗೂ ಇದು ಪವಾಡನೇ ಅಂತ ಅನ್ನಿಸ್ತು. ಆಮೇಲೆ ಅವ್ರ ಮೇಲೆ ಕೇಸ್ ಆಗ್ತದಂತ ಶರಣಮ್ಮ ತಾಯಿ ಮೇಲೆ. ಇಂಥ ಸಮಾರಂಭಕ್ಕೆ ಅವಕಾಶ ಕೊಟ್ಟಿದ್ದು ಇದಕ್ಕೆ ಮುಖ್ಯ ಹೊಣೆ ನೀವೇ ಆಗ್ತೀರಿ ಅಂತ ಹೇಳಿ ಪೊಲೀಸರು ಬಂದು ತಾಯಿ ಮುಂದೆ ನಿಂತಾಗ ತಾಯಿ ಇದೇನು ಅದಲ್ಲ, ಇದು ನರಜನ್ಮ, ಈ ಪೀಡೆ ಅದಲ್ಲ, ಇದು ತಮ್ಮನ್ ತಾವೇ ತೋರಿಸ್ಕೊಂಡು ಇದರಿಂದ ಇದಾಯ್ತು, ಇಷ್ಟು ಲಕ್ಷಾಂತರ ಜನ ಸೇರುವಂಗಾಗಿ ಸೇರ್ಲಿಕ್ಕೆ ಕಾರಣ ಇದೆ, ಇದ್ರಿಂದೇ ಕಾಲರ ರೋಗ ಬಂತು, ಇದನ್ನ ಒಯ್ದು ಬಿಡ್ರಪ್ಪ, ಜೈಲಿಗೆ ಹಾಕ್ರಿ, ನೀವು ಏನ್ ಶಿಕ್ಷಾ ಕೊಟ್ರು ಇದು ಸ್ವೀಕಾರ ಮಾಡ್ತದ ಅಂತ ಹೇಳಿ ತಮ್ಮನ್ನ ತಾವೇ ಬಯಸ್ಕೊಂತಾರಂತ. ತಾವೇ ಆ ತಪ್ಪಿಗೆ ತಮ್ಮ ತಪ್ಪಿನ ಹೊಣೆಯನ್ನ ತಾವೇ ತಮ್ಮ ಮೇಲೆ ಹಾಕೊಂತಾರತ್ತ, ಅವ್ರ ತಪ್ಪಿಲ್ಲ ಅಂತಂದ್ರು. ಆಗ ಅದನ್ನೆಲ್ಲ ಕುಲಂಕುಷವಾಗಿ ಪರಿಗಣಿಸಿ ಪರಿಶೀಲನೆ ಮಾಡಿ ಇದಕ್ಕೆ ಕಾರಣ ಶರಣಮ್ ತಾಯಿ ಅಲ್ಲ ಅಂತ ಹೇಳಿ ಸರ್ಕಾರದವರು ಅವರಿಗೆ ಕ್ಷಮೆ ಕೋರಿ ವಾಪಸ್ ಹೋಗ್ತಾರಂತ. ಅಷ್ಟೇ ಅಲ್ಲದೆ ಸಜ್ಜಲಗುಡ್ಡದ ಶರಣಮ್ಮನವರ ಪವಾಡಗಳು 1 2 ಸಾಕಷ್ಟು ಅದಾವ. ಹೇಳ್ಕೊಂತ ಹೋದ್ರ ಸಮಯ ಸಾಕಾಗುವುದಿಲ್ಲ. ಗುಡ್ದೂರಿನ ದೊಡ್ಡ ಬಸವಾರ್ಯರನ್ನ ಕಳ್ಕೊಂಡ್ಮೇಲ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಅನೇಕ ಹಿರಿಯ ಸ್ವಾಮೀಜಿಗಳನ್ನ ಭೇಟಿ ಆಗ್ತಾರ. ಅವ್ರ ಜೊತೆ ತಮ್ಮೊಳಗಿನ ಜ್ಞಾನವನ್ನ ಹಂಚ್ಕೊಳ್ತಾರ. ಅವರ ಜ್ಞಾನವನ್ನ ಇವರು ಪಡೀತಾರ. ಗುರುವಿನ ಒಳಗ ಸಾಕಷ್ಟು ಗುರುವಿನ ಒಡನಾಟದಿಂದ ಅನೇಕ ಬಗೆಯ ಜ್ಞಾನಗಳು
ಸಿದ್ಧಿಸಿಕೊಂಡಿರ್ತಾರ. ಎಲ್ಲ ಭಕ್ತರಿಗೆ ಸದಾ ಕಾಯ್ತಿರ್ತಾರ. ಮತ್ತು ಭಕ್ತರು ಮತ್ತು ತಮ್ಮ ಮಧ್ಯೆ ಬೆಂಕಿ ಬರಬಾರ್ದು ಅಂತ ಹೇಳಿ ತಾವು ಎಕಡೆ ಸರಿತಾರೆ ಭಕ್ತರಿಗೂ ಆ ಕಡೆ ಸರಿಸೋದು, ಇಲ್ಲ ಭಕ್ತರು ಎಕಡೆ ಇರ್ತಾರೆ ತಾವು ಆ ಕಡೆ ಸರಿದು ಕೊಡೋದು. ಹಿಂಗೆ ಇಡೀ ಜಗತ್ತೇ ತನ್ನ ಮಕ್ಕಳು ಅಂತ ತಿಳಿದು ತಾಯಿ ಭಾವಿಸಿ ಎಲ್ಲರ ಸೇವೆ ಮಾಡ್ತಿರ್ತಾಳೆ. 1981ರಾಗ ಶತಾಯುಷಿ ಆಗ್ತಾರ ಸಜ್ಜಲಗುಡ್ಡದ ಶರಣಮ್ಮ. ಭಕ್ತರೆಲ್ಲ ಸೇರ್ಕೊಂಡು ಶತಾಯುಷಿಗಳಾಗಿದ್ದಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವ್ರಿ ಅಂತ ಹೇಳ್ತಾರಂತ. ತಾಯಿ ಬ್ಯಾಡ ಅಂತಾರಂತ, ಇಲ್ಲ ಬ್ಯಾಡ ಅಂತ ಹೇಳ್ತಾರಂತ. ಆದ್ರೂ ಕೇಳಲ್ಲ, ಎಲ್ಲ ಏರ್ಪಾಡು ಮಾಡಿರ್ತಾರಂತ. ಆಮೇಲೆ ಕಂಬಳಿ ಹಾಳ್ದಾಗಿರ್ತಾರಂತ ಶರಣಮ್ಮನವರು. ಅವತ್ತು ನಂದವಾಡ್ಗಿ ಸ್ವಾಮಿಗಳಿಗೆ ಕರೆಸಿ, ನನಗೆ ಯಾಕೋ ಲಿಂಗ ಕರ್ದಂಗೆ ಆಗಾಕತ್ತದ, ನಾ ಹೋಗ್ತೀನಿ, ನಾ ಸಜ್ಜಲಗುಡ್ಡಕ್ಕೆ ಹೋಗ್ಬೇಕು ಅಂತಾರೆ. ಆ ಸಜ್ಜಲಗುಡ್ಡಕ್ಕೆ ಕಂಬಳಿ ಹಾಳಕ್ಕೆ ಇರೋದು 2 ಕಿಲೋಮೀಟ್ರ್ ಅಂತರ. ಇನ್ನು ತಾಯಿ ಹೇಳ್ಯಾರ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ, ಸರಿ ನನಗೆ ಕರ್ಕೊಂಡು ಹೋಗ್ರಿ ಅಪ್ಪ, ನನಗೆ ಮುತ್ಯ ಕರೆಯಾಕತ್ತಾನ ಅಂತಾರಂತ. ಟ್ರ್ಯಾಕ್ಟರ್ ತೊಗೊಂಡು ಅದ್ರಾಗ ಮೆತ್ತನ ಹುಲ್ಲು ಹಾಕಿ, ಆ ಹುಲ್ಲಿನ ಮೇಲೆ ಮೆತ್ತಗೆ ಹಾಸಿಗೆ ಹಾಸಿ ಅದ್ರ ಮೇಲೆ ಶರಣಮ್ಮ ತಾಯಿಯನ್ನ ಕೂಡಿಸ್ಕೊಂಡು ಕಂಬಳಿ ಹಾಳದಿಂದ ಸಜ್ಜಲಗುಡ್ಡಕ್ಕೆ ಹೋಗಬೇಕು ಅಂದ್ರೆ ಸುಮಾರು 6-7 ತಾಸುಗಳ ಕಾಲ ಹೋಗ್ತದಂತ. ಯಾಕಂದ್ರೆ ಅಷ್ಟು ಭಕ್ತರು ಕಂಬಳಿ ಹಾಳದ ಜನ ಅಳ್ಳಾಕ್ ಚಾಲೋ ಮಾಡ್ತಾರಂತೆ. ಯವ್ವಾ ನೀನು ಬರುವುದಿಲ್ಲೇನು, ಯವ್ವಾ ನೀ ಹೋಗ್ತೇನು ನಮಗೆ ಬಿಟ್ಟು ಅಂತ ಹೇಳಿ ಪ್ರತಿಯೊಬ್ಬರು ಆ ಟ್ರ್ಯಾಕ್ಟರ್ ಮುಂದೆ ಉಳ್ಳಾಡಿ ಅಳುವುದು, ತಾಯಿಯನ್ನ ಕೂಗರ್ದು ಅಳುವುದು, ತಾಯಿಯನ್ನ ಕಳಿಸ್ಕೊಡೋದು ಅಂತಂದ್ರೆ ಆ ಊರಿನ ಜನತೆಗೆ ಅಷ್ಟು ಕಷ್ಟ ಆಗಿರ್ತದ. ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಬಂದು ತಾಯಿ ಮುಖ ನೋಡೋದು, ಆ ಟ್ರ್ಯಾಕ್ಟರ್ ಮುಂದೆ ಹೋಗ್ಲಿಕ್ಕೆ ಬಿಡ್ಲಾರ್ದಷ್ಟು ಜನಸ್ತೋಮ ಅಲ್ಲಿ ಸೇರಿ 2 ಕಿಲೋಮೀಟರ್ ಹಾದಿ 7-8 ತಾಸು ಕ್ರಮಿಸುವಂಗೆ ಮಾಡ್ತಾರಂತ. ಸಜ್ಜಲಗುಡ್ಡಕ್ಕೆ ಹೋಗಿ ಅಲ್ಲಿ ಮಠದಾಗ, ಅಲ್ಲಿ ಆ ಗುಡಿಸಲ ಇದ್ದಲ್ಲಿ ಈಗ ಭಕ್ತರು ಮಠ ಕಟ್ಸಿ ಕೊಟ್ಟಿರ್ತಾರೆ ತಾಯಿಗೆ. ಮಠದಾಗ ನಂದವಾಡ್ಗಿ ಅಜ್ಜಾರು ಅವ್ರು ಸೇವಾ ಮಾಡ್ತಾರ, ಡೆತ್ ನೋಟ್ ಬರೆದಿಟ್ಟಿರ್ತಾರ. ಅದ್ರ ಪ್ರಕಾರ ವಿಲ್ನಾಗ ನನಗೆ ಈ ಬದುಕನ್ನು ಕೊಟ್ಟಂತ ನನ್ನ ಗುರು ಬಸವಾರ್ಯರ ಮಗ ಬಸವಪ್ಪ, ಅವರು ದೊಡ್ಡ ಬಸಯ್ಯ 2ನೇ ಮಗ, ಅವರು ಈ ಮಠದ ಮುಂದಿನ ಉಸ್ತುವಾರಿಕೆಯನ್ನೆಲ್ಲ ನೋಡ್ಕೊಂಡು ಹೋಗಬೇಕು, ಇಲ್ಲಿನ ಭಕ್ತರಿಗೆ ಕಾಯಬೇಕು ಅಂತ ಹೇಳಿ ಮಠದ ಆಸ್ತಿ, ಶಾಲೆ, ಅಲ್ಲಿನ ವಸತಿ ಗೃಹ ಎಲ್ಲವನ್ನ ಗುರುವಿನಿಂದ ಪಡೆದದ್ದು ಗುರುವಿಗೆ ಅರ್ಪಣೆ ಮಾಡಬೇಕು ಅನ್ನೋ ಭಾವ ತಳೆದು ಅವರು ಕಿರಿ ಮಗನ ಹೆಸರಿಗೆ ಎಲ್ಲಾನು ಬರೆದಿರ್ತಾರಂತ. ಅವರೂ ಕೂಡ ಸಜ್ಜಲಗುಡ್ಡಕ್ಕೆ ಬರ್ತಾರ, ತಾಯಿ ಸೇವೆ ಮಾಡ್ತಾರ. 1981 ಏಪ್ರಿಲ್ 24ನೇ ತಾರೀಕು ಸಜ್ಜಲಗುಡ್ಡದ ಶರಣಮ್ಮನವರು ಬಸವಾ ಬಸವಾ ಅಂತಿರ್ತಾರಂತ. ಕೈ ರುದ್ರಾಕ್ಷಿ ಮಣಿ ಸರಿಸ್ದಂಗ ಹಂಗೆ ತಂತಾನೇ ಸರಿಸ್ತಿರ್ತದಂತ. ನಂದವಾಡ್ಗಿ ಅಪ್ಪರು ತಾಯಿ ಕಿವ್ಯಾಗ ಬಸವ ಅಂದ್ರೆ ಅವರು ವಾಪಸ್ ಜೋರಾಗೆ ಬಸವ ಅಂತಿರ್ತಾರೆ. ಅವತ್ತಿನ ದಿನ ರಾತ್ರಿ ಆದಂಗ ಅವರು ಬಸವ ಅಂದಾಗ ತಾಯಿ ಬಸವ ಅನ್ನೋದು ಧ್ವನಿ ಸ್ವಲ್ಪ ಸಣ್ಣ 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 ಬರಾಕ್ ಚಾಲು ಮಾಡ್ತದಂತ. ನಿರಂತರವಾಗಿ ನಡೆದೇ ಇರ್ತದಂತೆ ಇದು ಬಸವ 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 ಅನ್ನೋದು. ಸುಮಾರು 12 ಗಂಟೆ ಸುಮಾರಿಗೆ ತಾಯಿಯ ಸ್ಥಿತಿ ಗಂಭೀರ ಆಗ್ತದಂತ. ಅಪ್ಪರು ಬಸವ ಬಸವ ಅಂದಾಗ ತಾಯಿ ಮಣಿ ರುದ್ರಾಕ್ಷಿ ಮಣಿ ಸರಿಸೋದು ಬಿಡ್ತಾಳಂತ. 1-2 ಸಲ ಬಸವ ಬಸವ ಅಂದು ಬಸವನಲ್ಲಿ ತಾನು ಲೀನಳಾಗಿ ಬಿಡ್ತಾಳಂತ. ಸಜ್ಜಲಗುಡ್ಡದ ಶರಣಮ್ಮ ಶಿವನಲ್ಲಿ ಒಂದಾಗ್ತಾರ. ಬೆಳಕು ಮಹಾ ಬೆಳಕನ್ನ ಸೇರ್ತದ. ವೈರಾಗ್ಯದ ಮೇರು ಶಿಖರ ಮರೆಯಾಗ್ತದ. ಜಾತಿ ಮತ ಪಂಥಗಳನ್ನ ಮೆಟ್ಟಿ ಮೇಲೇರಿದ್ದಂತಹ ಮಹಾಂತ ಮೂರ್ತಿ ಇಲ್ಲವಾಗ್ತದ. ಇಡೀ ಭಕ್ತ ಸಮುದಾಯ ಕಣ್ಣೀರಿನೊಳಗ ಕೈ ತೊಳಿತದ. ಅವ್ವಾ 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 ಅಂತ ಹಲಕ್ತದ. ಬಸವಾರರು ತಾವು ಒಂದು ಪೀಠದ ಅಧಿಪತಿಗಳು ಅನ್ನೋದನ್ನ ಮರ್ತು ತಾವೂ ಕೂಡ ಲೌಕಿಕ ಭಾವಕ್ಕೊಳಗಾಗಿ ಬಿದ್ದು ಒಳ್ಳಾಡಿ ಉರುಳಾಡಿ ತಾಯಿ ಪಾದದ ಮೇಲೆ ಅಳ್ತಾರಂತ. ಸ್ವಾಮಿಗಳೆಲ್ಲ ಸೇರ್ಕೊಳ್ತಾರಂತ. ಪಂಡಿತ್ ಪುಟ್ಟರಾಜ ಗವಾಯಿಗಳು, ಇಳಕಲ್ನ ಮಹಾಂತ ಅಜ್ಜಾರು, ಕೊಪ್ಪಳದ ಗವಿಸಿದ್ಧ ಅಜ್ಜಾರು ಎಲ್ಲ ಅನೇಕ ಶರಣರೆಲ್ಲ ಬಂದು ತಾಯಿಯನ್ನ
ಬೀಳ್ಕೊಡ್ತಾರಂತ. ಯಾರು ದೇವರನ್ನ ನಂಬದಂಥವರು ಕೂಡ ತಾಯಿಯೊಳಗ ದೈವಿ ಸ್ವರೂಪವನ್ನ ಕಂಡಿರ್ತಾರ. ದೇವ್ರ ಇಲ್ಲ ಅಂತ ಸಾಧಿಸೋರು ಕೂಡ ತಾಯಿಯ ಆ ದೈವತ್ವಕ್ಕ ಬೆರಗಾಗಿರ್ತಾರ. ತಾಯಿ ಬಸವ ಬಸವ ಅಂದಾಗ ಶರಣ ಸಂಕುಲನೇ ಆಕೆಯ ಸುತ್ತಮುತ್ತ ಅದ ಅನ್ನೋ ಭಾವನೆ ಎಲ್ಲೆಡೆ ತಳೆದಿರ್ತದ. ಶರಣರ ವಚನಗಳನ್ನ, ಆ ವಚನಗಳಂತೆ ತನ್ನ ಬದುಕನ್ನ ಜೀವಿಸಿ ಅಸಂಖ್ಯರ ಬಾಳಿಗೆ ಬೆಳಕಾಗಿದ್ದಂಥ ಸಜ್ಜಲಗುಡ್ಡದ ಶರಣಮ್ಮ ಇವತ್ತಿಗೂ ಪೂಜ್ಯನೀಯಳು. ಸಾಕಷ್ಟು ಭಕ್ತ ಸಮೂಹವನ್ನ ತನ್ನ ಉಡಿಯೊಳಗಿಟ್ಕೊಂಡು ಇಡೀ ಭೂಮಂಡಲದ ಮಕ್ಕಳಿಗೆಲ್ಲ ತಾಯಿಯಾಗಿದ್ದಾಳ ಅಂಥೇಳಿ ಗದಗ ತೋಂಟದಾರ್ಯ ಅಜ್ಜಾರು ಶರಣಮ್ಮಳನ್ನ ಸ್ಮರಿಸ್ತಾರಂತ ಆ ತಾಯಿಯನ್ನ ಪಡೆದಂತ ಈ ಬಸವ ಭೂಮಿ ನಿಜಕ್ಕೂ ಧನ್ಯ ಅಂತ ಹಾಡಿ ಹರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಇದಾಗಿತ್ತು ಸಜ್ಜಲಗುಡ್ಡಿನ ಶರಣಮ್ಮ ತಾಯಿಯ ಬದುಕಿನ ಕತೆ. ಈ ಎಲ್ಲ ವಿಷಯ ನನಗೆ ಓದ್ಲಿಕ್ಕೆ ಸಿಕ್ಕಿದ್ದು ಎಂದಿನಂತೆ ಮಕ್ಕಳ ಸಾಹಿತ್ಯ ಮಾಲೆ ನಮ್ಮ ಪರಮ ಪೂಜ್ಯ ಶ್ರೀ ಚನ್ನವೀರ ಪ್ರತಿಷ್ಠಾನದವರು ಪೂಜ್ಯ ಶ್ರೀ ಪ್ರಭು ಸಾರಂಗದೇವ ಶಿವಾಚಾರ್ಯರ ರಜತ ಮಹೋತ್ಸವದ ಸಂದರ್ಭದೊಳಗ ಹೊರತಂದಂಥ ಮಕ್ಕಳ ಸಾಹಿತ್ಯ ಮಾಲೆಯ ಕೃತಿ ಸಜ್ಜಲಗುಡ್ಡದ ಶರಣಮ್ಮನವರು. ಬರೆದಿದ್ದು ನಮ್ಮವರೇ ಆದ S.G. ಹಿರೇಮಠ್ ಸರ್. ಅವರು ಕೂಡ ಒಬ್ಬ ಮಹಾನ್ ಶರಣರಂತೆ ಬದುಕಿದಂಥ ಧೀಮಂತ ವ್ಯಕ್ತಿ. ಇಂಥ ಎಲ್ಲ ಶರಣರು ನಮ್ಮ ಸಿಂಧಿಯಾಗಿದ್ರಲ್ಲ ಅನ್ನೋದೇ ನನಗೆ ಹೆಮ್ಮೆ ಅಂತ ಅನಿಸ್ತದೆ. ಬಹಳ ಸೊಗಸಾಗಿ ಶರಣಮ್ಮ ತಾಯಿ ಬದುಕು ನಮ್ಮ ಕಣ್ಣಿಗೆ ಕಟ್ಟು ಹಂಗ ಬರ್ದಾರ ಹಿರೇಮಠ್ ಸರ್. ಅವರಿಗೆ ಈ ಎಲ್ಲ ನನ್ನ ಮಾತುಗಳನ್ನು ಅರ್ಪಿಸ್ತೀನಿ. ಸಜ್ಜಲಗುಡ್ಡದ ಶರಣಮ್ಮಳ ಆಶೀರ್ವಾದ, ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹಾರೈಸಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು. ಇನ್ನೊಂದು ವಿಡಿಯೋ ಒಳಗೆ ಮತ್ತೊಬ್ಬ ಶರಣರ ಬಗ್ಗೆ ತಿಳಿಯೋಣ. ಶರಣು ಶರಣಾರ್ಥಿ.